Hello friends, welcome to Pattadkal English Academy and Banashankari English Academy. Today let us discuss questions and answers regarding the lesson A Wrong Man in Workers' Paradise by Rabindranath Tagore. It is the lesson of 10th students, first language, first lesson. In this video, I am going to discuss questions and answers that have been given in the lesson itself, not any other extra questions. Okay, let's discuss. Comprehension questions. Answer briefly the following questions. Choose the answer from the alternatives given below. Question number 1. The man indulged in mad whims. Who considers the man's work as mad whims? The man himself, the writer, the people in workers paradise. ಲೆಸನ್ ಟೀಚ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾ ಹೇಳಿದ್ದೆ ತಮಗೆ. ಹಿ ಇಂಡಲ್ಜ್ಡ್ ಇನ್ ಮ್ಯಾಡ್ ಹಿಮ್ಸ್ ಅಂತ ಅನ್ನೋದು ರವೀಂದ್ರನಾಥ ಟ್ಯಾಗೋರ್ ಅವರು ನಿಜವಾಗಿಯೂ ಅವರು ಆತನ ಬಗ್ಗೆ ಹಾಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಬರೆಯವರು ಲೆಸನ್ ಬರಹಗಾರರು ಟ್ಯಾಗೋರ್ ಸರ್ ಆದರೂ ಕೂಡ ಅವರ ವಿಚಾರಗಳು ಅಲ್ಲವರು. ಯಾರ ವಿಚಾರಗಳನ್ನು ಅವರು ಹೇಳ್ತಾರ ಅಂತಂದ್ರೆ, ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ವರ್ಕರ್ಸ್ ಏನು ಈ ರಾಂಗ್ ಮ್ಯಾನ್ ಬಗ್ಗೆ ಥಿಂಕ್ ಮಾಡ್ತಿದ್ರು ಆ ವಿಚಾರಗಳನ್ನು ಅವರು ಹೇಳ್ತಾರ. ಹಾಗಾಗಿ ಸಿ ಆಪ್ಷನ್ ರೈಟ್ ಆಗ್ತೈತಿ. ದ ಪೀಪಲ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಕರೆಕ್ಟ್ ಆಗ್ತೈತಿ. ಬರೆಯೋದವರೇ ಬರೀತಾರ, ರೈಟರ ಬರೀತಾರ, ಆದರೆ ಅವರು ಆ ರೀತಿ ವಿಚಾರ ಮಾಡೋದಿಲ್ಲ. ಹಿ ಸೇಸ್ ಬಟ್ ಆಕ್ಚುಲಿ ಹಿ ಡಸಂಟ್ ಫೀಲ್ ಇಟ್. ಗೊತ್ತಿರಲಿ. ಕ್ವಶನ್ ನಂಬರ್ 2. ಎಕ್ಸ್ಪ್ಲೇನ್ ದ ಕಂಪ್ಯಾರಿಸನ್ ಇನ್ ಪ್ಯಾರಾ 3. Some boys compare to dash. They are not studying compared to dash. Yet passing in the test compared to dash. Some boys compared to a wrong man in workers paradise. They are not studying compared to he spent his earth life in useless work. He andre wrong man. Third, yet passing in the test compared to after his death andre wrong man's death, who does not do work of utility, who always spends his time in doing painting, drawing and such things. Definitely author feels that the gates of after his death, the gates of heaven opened wide for him. ಇದು ಹೆಂಗಂದ್ರೆ ಗೊತ್ತಾಗ್ತದೆ ನಿಮಗೆ. ರಾಂಗ್ ಮ್ಯಾನ್ ಇದು ಏನದ, ಸಮ್ ಬಾಯ್ಸ್ ಅಂದ್ರೆ ಕೆಲವು ಹುಡುಗರು ಓದೋದಿಲ್ಲ, ಸೆಲ್ಡಮ್ ಪ್ಲೈ ದೇರ್ ಬುಕ್ಸ್ ಅಂತ ಐತಿ. ಹಂಗ ಈ ಮನುಷ್ಯ ವರ್ಕ್ ಆಫ್ ಯುಟಿಲಿಟಿ ಮಾಡೋದಿಲ್ಲ. ನಾಟ್ ಸ್ಟಡಿಯಿಂಗ್, ಅವ್ರು ಚೆನ್ನಾಗಿ ಓದೋದಿಲ್ಲ ಅಂತಂದ್ರೆ ಈ ಮನುಷ್ಯ ವರ್ಕ್ ಆಫ್ ಯುಟಿಲಿಟಿ ಮಾಡೋದಿಲ್ಲ ಅಂತ ಹೇಳಿರಿ. ಆದರೂ ಪಾಸ್ ಆಗ್ತಾರ ಅಂತಂದ್ರೆ ಏನು, ಇವನು ಕೂಡ ಸತ್ ಮೇಲೆ ಸ್ವರ್ಗಕ್ಕೆ ಹೋಗ್ತಾನ. ಬೇಕಂದ್ರೆ ಏನು ಹೆಚ್ಚಿಗಾಗಲಾಗಿ ತೆಗೆದಿರ್ತವ ಸ್ವರ್ಗದ ಬಾಗಿಲುಗಳು ಈತನಿಗೆ ಅಂತ ಹೇಳಿರಿ. ರವೀಂದ್ರನಾಥ ಟ್ಯಾಗೋರ್ ಅವರು ಈ ರಾಂಗ್ ಮ್ಯಾನ್ ಬಗ್ಗೆ ಸಿಂಪಥೆಟಿಕ್ ಅದಾರ. ರಾಂಗ್ ಮ್ಯಾನ್ ಆಕ್ಚುಲಿ ರೈಟ್ ಮ್ಯಾನ್ ಅನ್ನುವಂಥ ರೀತಿಯೊಳಗ ಸರ್ ಮಾತಾಡ್ತಾರ. ವರ್ಕರ್ಸ್ ಪ್ಯಾರಡೈಸ್ ನಲ್ಲಿರ್ತಕ್ಕಂಥ ವರ್ಕರ್ಸ್ ಪ್ರಕಾರ ಅವ ರಾಂಗ್ ಮ್ಯಾನ್. ವಾಟ್ ಹಿ ವಾಸ್ ಡೂಯಿಂಗ್ ವಾಸ್ ರಾಂಗ್.
but according to the writer, he was a right man in doing his work. Question number 3. When the men say, we haven't a moment to spare, para 6, it means that options are there. They are overburdened with their work. ಅವ್ರು ಹೇಳ್ತಾರಲ್ಲ ವರ್ಕ್, ವಿ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್, ಅಯ್ಯೋ ನಮಗೊಂದು ಕ್ಷಣ ಸಹಿತ ಟೈಮ್ ಇಲ್ಲ ಅಂತಾರ. ಹಾಗನ್ಬೇಕಾದ್ರೆ ಏನ್ ಅವ್ರ ಫೀಲಿಂಗ್ ಏನದವ, ದೇ ಆರ್ ಓವರ್ ಬರ್ಡನ್ಡ್ ವಿತ್ ದೇರ್ ವರ್ಕ್, ಬಹಳ ಭಾರ ಆಗಿದೆ ಅವರಿಗೆ. ದೇ ಆರ್ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ಬಿಸಿ, ಪ್ರೌಡ್ ಟು ಬಿ ಸೋ ಬಿಸಿ, ಅದು ಮೀನಿಂಗ್ ಆಗುತ್ತೋ. ದೇ ಆರ್ ಇಂಡಿಫರೆಂಟ್, ಇದು ಇಂಡಿಫರೆಂಟ್ ಅಂದ್ರೆ ಅನಾಸಕ್ತಿ ತಮ್ಮ ಕೆಲಸದ ಬಗ್ಗೆ ಅಂತ ಮೀನಿಂಗ್. ಆಕ್ಚುಲಿ ವರ್ಕರ್ಸ್ ಪ್ಯಾರಡೈಸ್ ಅಂತ ಅನ್ನೋದ್ರೆ ಟೈಟ್ಲ ಹೇಳ್ತದ. ಅವ್ರು ಹೆಚ್ಚು ಕೆಲಸ ಮಾಡದಂಗೆಲ್ಲ ಹೆಚ್ಚು ಹ್ಯಾಪಿ ಇರ್ತಿದ್ರು. ಹಾಗಾಗಿ ಆ ವಿ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್ ಅಂದ್ರೆ ಮೀನಿಂಗ್ ಏನಾಗ್ತದಂದ್ರೆ, ದೇ ಆರ್, ಇಲ್ಲ ರೈಟ್ ಆನ್ಸರ್ ಅದನ್ನ, ದೇ ಆರ್ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ಸೋ ಬಿಸಿ. ಹೌದಲ್ಲೋ? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ವೈ ಇಸ್ ದ ಟಾರೆಂಟ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಸೈಲೆಂಟ್? ಯಾಕೆ ಸೈಲೆಂಟ್ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಟಾರೆಂಟ್ ಅಂತಂದ್ರೆ, ದ ಟಾರೆಂಟ್ ವುಡಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್. ಹೌದು. ಯಾಕೆ ಅಂತಂದ್ರೆ, ಸೈಲೆಂಟ್ ಆಗಿ ಯಾಕೆ ಇರುತ್ತ ಅಂತ ಕೇಳಿದ್ರೆ, ಅದು ಅನ್ಕೊಂತೈತಿ ಅಂತ. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಸಪ್ಲ ಮಾಡ್ಕೊಂತ, ಅಂದ್ರೆ ಸೌಂಡ್ ಮಾಡ್ಕೊಂತ ಸೈಲೆಂಟ್ ಆಗಿದ್ರೆ ಆಯ್ತಲ್ಲ ಅಂತ ಹೇಳ್ರಿ. ದ ಟಾರೆಂಟ್ ವುಡಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಇನ್ ಸಿಂಗಿಂಗ್ ಅಂದ್ರೆ, ಟಾರೆಂಟ್ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಒಂದು ಟಾರೆಂಟ್ ಕೂಡ ಸೈಲೆಂಟ್ ಆಗಿರ್ತೈತಿ. ಮನುಷ್ಯರಂತೂ ಸೈಲೆಂಟ್ ಅಂದ್ರೆ, ಸೈಲೆಂಟ್ ಅಂದ್ರೆ ಏನು, ಅವ್ರಿಗೆ ಈಸ್ಥೆಟಿಕ್ ಸೆನ್ಸ್ ಇಲ್ಲ ಅಂತ ಹೇಳಿ. ಸಿಂಗಿಂಗ್ ಆಗಲಿ ಪೇಂಟಿಂಗ್ ಆಗಲಿ ಅವ್ರಿಗೆ ಸೆನ್ಸ್ ಇಲ್ಲ, ಬರೀ ವರ್ಕ್ ಅಷ್ಟೇ. ಒಂದು ಟಾರೆಂಟ್ ಕೂಡ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಈಸ್ಥೆಟಿಕ್ ಸೆನ್ಸ್ ಅನ್ನ ಅನುಭವಿಸೋದಿಲ್ಲ, ಸೈಲೆಂಟ್ ಆಗೇ ಇರ್ತದ. ಏನ್ ಮೀನಿಂಗ್ ಅದ ಹಾಡುದರಲ್ಲಿ ಅಂತ ಹೇಳ್ಕೊಂಡು ಅದು ಅನ್ಕೊಂತೈತಿ. ಕ್ವಶನ್ ನಂಬರ್ 5. ದ ಗರ್ಲ್ಸ್ ಹೇರ್ ವಾಸ್ ಕೇರ್ಲೆಸ್ಲಿ ಡನ್, ಪ್ಯಾರಾಗ್ರಾಫ್ ನಂಬರ್ 9. ದಿಸ್ ಇಂಡಿಕೇಟ್ಸ್ ದಟ್ ಏನ ಹುಡುಗಿ ಕೂದಲನ ಸಹಿತ ಕಟ್ಕೊಳ್ಳೋದಿಲ್ಲ ಅಂದ್ರೆ ಮೀನಿಂಗ್ ಏನಂತಂದ್ರೆ, ಸಿಕ್ಕಾಪಟ್ಟೆ ಬಿಜಿ ಅದು ಕೆಲಸ. ಅದ್ರ ಬಗ್ಗೆ ಅದು ಏನು, ಶಿ ವಾಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಹರ್ ವರ್ಕ್, ಎಸ್ ಇರಬಹುದು. ಶಿ ಡಿಡ್ ನಾಟ್ ಲೈಕ್ ಟು ಡ್ರೆಸ್ ಹರ್ ಹೇರ್, ಹಂಗೇನಿಲ್ಲ ಪ್ರಾಪರ್ಲಿ. ಓಕೆ, ಇದಂತೂ ಬರಲ್ಲ. ಶಿ ವಾಸ್ ಅನ್ಅವೇರ್ ಆಫ್ ಎನಿ ಸೆನ್ಸ್ ಆಫ್ ಡ್ರೆಸ್ಸಿಂಗ್, ಇದೂ ಆಗ್ಬೋದ್ರಿ. ಶಿ ವಾಸ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಹರ್ ವರ್ಕ್, ಇದು ಗುಡ್ ಆನ್ಸರ್ ಆಗ್ತೈತಿ. ಇದು ಅಂತೂ ರೈಟ್ ಆನ್ಸರ್ ಆಗೋದೇ ಇಲ್ಲ. ಅಂಡ್ ಶಿ ವಾಸ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಹರ್ ವರ್ಕ್, ಇದು ಕರೆಕ್ಟ್ ಆಗ್ತೈತಿ. ಶಿ ವಾಸ್ ಅನ್ಅವೇರ್ ಆಫ್ ಎನಿ ಸೆನ್ಸ್ ಆಫ್ ಡ್ರೆಸ್ಸಿಂಗ್. ನಂಬರ್ 1, ಆಕಿಗೆ ಇಂಟ್ರೆಸ್ಟ್ ತನ್ನ ಕೆಲಸದಲ್ಲಿ ಐತಿ, ಹಿಂಗಾಗಿ ಕೂದಲದ ಕಡೆ ಲಕ್ಷ್ಯ ಇಲ್ಲ. ನಂಬರ್ 2, ಆಕಿಗೆ ಎಚ್ಚರಿಲ್ಲ, ಶಿ ವಾಸ್ ಅನ್ಅವೇರ್ ಆಫ್ ಸೆನ್ಸ್ ಆಫ್ ಡ್ರೆಸ್ ಸೆನ್ಸ್ ಬಗ್ಗೆ ಇಲ್ಲ ಆಕಿಗೇನೋ, ಹಂಗಾಗಿ ತನ್ನ ಕೂಲ ಹೆಂಗ್ ಬೇಕು ಹಂಗ ಕಡ್ಡಿಬಹುದು ಗತೆ ಬಿಟ್ಕೊಂಡಾಳ ಅಂತ ಹೇಳಿ ಮೀನಿಂಗ್. ಕ್ವಶನ್ ನಂಬರ್ 6. ವೈ ಡಿಡ್ ದ ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್ ಫೀಲ್ ಸಾರಿ ಫಾರ್ ದ ಮ್ಯಾನ್? ಗೊತ್ತೈತಿಲ್ಲ ನಿಮಗ್ರೆ, ಅವನಿಗೆ ಅಲ್ಲೆಲ್ಲ ಲಾಂಚ್ ಮಾಡ್ಕೊಂಡು ಬಿಸೈಡ್ ದ ಟಾರೆಂಟ್ ಅವ ಲೈಂಗ್ ಮಾಡ್ಕೊಂಡು ಬಿದ್ದಿರ್ತಾನ. ಈಗ ತಿಳ್ಕೊಂತಾಳ ಅವನಿಗೆ ಕೆಲಸ ಇಲ್ಲ, ಅನ್ಹ್ಯಾಪಿ ಇದಾನ, ನನ್ನ ಕೈಗಿನ ಕೆಲಸನ ಆತನಿಗೆ ಕೊಡಬೇಕು ಅಂತ ತಿಳ್ಕೊಂಡು. ಗೊತ್ತದ ನಿಮ್ಗೆ ಯಾವ ರೀತಿ ಆಕಿ ಫೀಲಿಂಗ್ ಆಗ್ತೈತಿ ಅಂತ ತಿಳ್ಕೊಂಡು, ಲೈಕ್ ಎ ಪ್ರಿನ್ಸೆಸ್ ಟುವಾರ್ಡ್ಸ್ ದ ಬೆಗರ್, ಲೋನ್ಲಿ ಬೆಗರ್ ಅಂತ ಹೇಳಿ. ಕ್ವಶನ್ ಏನದ, ವೈ ಡಿಡ್ ದ ಗರ್ಲ್ ಆಫ್ ದ ಸೈಲೆಂಟ್ ಟಾರೆಂಟ್ ಫೀಲ್ ಸಾರಿ ಫಾರ್ ದ ಮ್ಯಾನ್ ಅಂತ. ದ ಐಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್. ಶಿ ಥಾಟ್ ಹಿ ಹ್ಯಾಡ್ ನೋ ವರ್ಕ್ ಇನ್ ಹ್ಯಾಂಡ್, so she felt sorry because in workers paradise a person who doesn't have work isn't happy. A person who has work is always happy. She thought he didn't have work, therefore he was not happy. She thought she wanted to make him happy, so by giving some of her work to him, so she felt sorry for him because she thought he didn't have work in his hand. Question number 7. The girl scanned the painted pot at home secretly. Okay, para number 27. This line indicates that ಯಾಕೆ ಆಕೆ ಸೈಲೆಂಟ್ ಆಗಿ ಸೀಕ್ರೆಟ್ ಆಗಿ ವಿತ್ ಫ್ರಮ್ ಫ್ರೈಯಿಂಗ್ ಐಸ್ ಅಂತ ಬರ್ತದ. ಯಾಕೆ ಅಂತ ಕೇಳಿದ್ರೆ ಆಪ್ಷನ್ಸ್ ಇದಾವ ನೋಡಿ. ದ ಗರ್ಲ್ ವಾಸ್ ಇಂಪ್ರೆಸ್ಡ್ ಬೈ ದ ಆರ್ಟ್ ಅಂಡ್ ಬ್ಯೂಟಿ, ಮೇ ಬಿ ರೈಟ್. ಹೌದು,
ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡು ಸೀಕ್ರೆಟ್ ಆಗಿರಿ. ಏನು ಸೀಕ್ರೆಟ್ ಆಗಿ ಅಂದ್ರೆ ದ ಗರ್ಲ್ ಸ್ಕ್ಯಾನ್ ದ ಪೇಂಟ್ ಅಟ್ ಹೋಮ್. ಸೀಕ್ರೆಟ್ಲಿ ಯಾಕೆ ಇಂಡಿಕೇಟ್ಸ್ ದಟ್ ದ ಗರ್ಲ್ ಇಂಪ್ರೆಸ್ಡ್ ಬೈ ದ ಬ್ಯೂಟಿ ಅಂಡ್ ಆರ್ಟ್ ಅಂಡ್ ಬ್ಯೂಟಿ. ನೋಡೋಣ ಬರ್ರಿ. ದ ಗರ್ಲ್ ಡಿಡ್ ನಾಟ್ ವಾಂಟ್ ದ ಆರ್ಟಿಸ್ಟ್ ಟು ನೋ ದಟ್ ಶಿ ವಾಸ್ ಇಂಪ್ರೆಸ್ಡ್. ಇಲ್ಲ ಆ ವಿಚಾರ ಏನಿಲ್ರಿ. ಅವರು ಏನೋ ಮಾಡಬೇಕು ಅಂತಾರಂದ್ರೆ ಈಗ ಅವು ಇಂಪ್ರೆಸ್ ಆಗಬೇಕು ರೈಟರ್ ಅನ್ನುವಂಥ ವಿಚಾರ ಅವ್ರಿಗೇನು ಇರಲಿಲ್ಲ ಅದವ್ರಿ. ಬಟ್ ಸಿ ಆಪ್ಷನ್ ನೋಡ್ರಿ. ದ ಗರ್ಲ್ ವಾಸ್ ಅಫ್ರೇಡ್ ಆಫ್ ದ ಎಲ್ಡರ್ಸ್ ರೆಬ್ಯೂಕ್ ಫಾರ್ ವೇಸ್ಟಿಂಗ್ ಹರ್ ಟೈಮ್. ಇದು ಬೆಸ್ಟ್ ಆಗ್ತದ್ರಿ. ಇಲ್ಲ ಸೀಕ್ರೆಟ್ಲಿ ಅಂತ ಐತಿ ಅಂತಂದ್ರ ಸೀಕ್ರೆಟ್ಲಿ ಯಾಕೆ ನೋಡ್ತಾರ ಅಂತಂದ್ರ ಪೇರೆಂಟ್ಸ್ ಭಯ ಐತಕಿಗೆ. ಅದರಿಂದ ಇದು ಆದಷ್ಟು ಇದು ಆನ್ಸರ್ ಹೆಚ್ಚು ಕರೆಕ್ಟ್ ಆಗ್ತದೆ ನೋಡ್ರಿ. ಇದು ಅಷ್ಟು ನೈಸ್ ಆಗಲ್ಲ, ತೆಗೆದು ಬೆಟರ್ ಇದನ್ನ. ದ ಗರ್ಲ್ ವಾಸ್ ಇಂಪ್ರೆಸ್ಡ್ ಬೈ ದ ಆರ್ಟ್ ಅಂಡ್ ಬ್ಯೂಟಿ. ಅದಕ್ಕೆ ಸೀಕ್ರೆಟ್ ಆಗಿ ನೋಡಕ್ ಹತ್ತಿರ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ಇಲ್ಲಿ ದ ಗರ್ಲ್ ವಾಸ್ ಸ್ಕ್ಯಾನ್ ಮಾಡಕ್ ಹತ್ತಾಳ ಅಂತಂದ್ರೆ ಕರೆಕ್ಟ್ ಆಗ್ತದೆ ಇದು. ನೀ ಸ್ಕ್ಯಾನ್ ಕಡೆ ಲಕ್ಷ್ಯ ಕೊಟ್ಟಿ ದ ಗರ್ಲ್ ಸ್ಕ್ಯಾನ್ಡ್ ದ ಪೇಂಟೆಡ್ ಪಾಟ್ ಅಂದ್ರೆ ಸ್ಕ್ಯಾನ್ಡ್ ಅಂದ್ರೆ ಸೀಕ್ರೆಟ್ಲಿ ಇದು ಏನದು ಶಿ ವಾಸ್ ಇಂಪ್ರೆಸ್ ಬೈ ದ ಆರ್ಟ್ ಅಂತ ಮೀನಿಂಗ್ ಆಗ್ತದೆ. ಎರಡು ಇರ್ಲಾಡ್ರಿ. ಸ್ಕ್ಯಾನ್ಡ್ ಅಂತ ನಾವು ಈ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದ್ರೆ ದ ಗರ್ಲ್ ವಾಸ್ ಇಂಪ್ರೆಸ್ಡ್ ಅಂತ ಕರೆಕ್ಟ್ ಆಗ್ತದೆ. ಸೀಕ್ರೆಟ್ಲಿ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದ್ರ ಅಂತಂದ್ರ ಅವ್ರ ಪೇರೆಂಟ್ಸ್ಗೆಲ್ಲ ಹೆದರದಲ್ಲ ಆಕಿ. ದ ಗರ್ಲ್ ವಾಸ್ ಅಫ್ರೇಡ್ ಆಫ್ ದ ಎಲ್ಡರ್ಸ್ ರೆಬ್ಯೂಕ್ ಅಂದ್ರೆ ಬೈದು ಫಾರ್ ವೇಸ್ಟಿಂಗ್ ಹರ್ ಟೈಮ್. ಇದು ಕರೆಕ್ಟ್ ಆಗ್ತದೆ. ಅಂದ್ರೆ ಈ ಪಾಯಿಂಟ್ ಸ್ಕ್ಯಾನ್ಡ್ ಬಂದತಿ ಸೀಕ್ರೆಟ್ಲಿನ ಬಂದತಿ. ಆದ್ದರಿಂದ ಇದು ಮತ್ತು ಇದು ಎರಡು ಕರೆಕ್ಟ್ ಆಗ್ತೈತೆ ಅಂತ ಹಾಕೀನಿ ಫ್ರೆಂಡ್ಸ್ ನಾನು. ದ ಹರಿಂಗ್ ಫೀಟ್ ಆಫ್ ದ ಗರ್ಲ್ ಬಿಕೇಮ್ ಲೆಸ್ ಹರಿಡ್. ನೆಕ್ಸ್ಟ್ ಡೇ ಆಗ್ತತಿಲ್ಲ. ಬಿಕಾಸ್ ಗೊತ್ತದ ಯಾಕೆ ಮಾರನೇ ದಿವಸ ಅಂದ್ರೆ ಹಿಂದಿನ ದಿವಸ ಏನಾಗಿರ್ತತಿ, ಆಕೆ ಪಾಟ್ಗೆಲ್ಲ ಪೇಂಟಿಂಗ್ ಮಾಡಿಕೊಟ್ಟಿರ್ತಾನ. ಮನೆಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿರ್ತಾಳ. ಶಿ ವಾಸ್ ಇಂಪ್ರೆಸ್ಡ್. ದೆರ್ ವಾಸ್ ಚೇಂಜ್. ದೆರ್ ವಾಸ್ ಎ ನ್ಯೂ ಸೆನ್ಸ್ ಅರೋಸ್ ಇನ್ ಹರ್ ಮೈಂಡ್. ಅವೇಕನ್ಡ್ ಹರ್ ಅಂತ ತಿಳ್ಕೊಂಡು ಬರ್ತೈತಲ್ಲ. ಅದಕ್ಕೆ ಮಾರನೇ ದಿವಸ ಆಕಿ ಸ್ಪೀಡ್ ಆಗಿರ್ತಕ್ಕಂಥ ಸ್ಟೆಪ್ಸ್ ಕಡಿಮೆ ಆಗ್ತದೆ. ಯಾಕಂತಂದ್ರೆ ಆಕಿ ಚಿತ್ತ ಸ್ವಲ್ಪ ಏನಾಗ್ಲಿಕ್ಕೆ ಅಂದ್ರೆ ಸ್ವಲ್ಪ ಪ್ರಯಾರಿಟಿ ಚೇಂಜ್ ಮಾಡ್ಲಿಕ್ಕೊಳಕತ್ತಾಳ. ಅಂದ್ರೆ ವರ್ಕ್ ಮಾಡೋದಕ್ಕೆ ಏನು ಪ್ರಯಾರಿಟಿ ಫಸ್ಟ್ ಕೊಡ್ತಿದ್ಲು ಅದನ್ನ ಈಗ ಸ್ವಲ್ಪ ಚೇಂಜ್ ಮಾಡ್ಲಿಕ್ಕತ್ತಾಳ. ಒಂದು ಸ್ವಲ್ಪ ಟ್ರಾನ್ಸಿಷನ್ ಆಗ್ಲಿಕ್ಕೆ ಹತ್ತೈತೆ ಆಕಿ ಇಂಟ್ರೆಸ್ಟ್ ನಲ್ಲಿ. ಹಾಗಾಗಿ ಆ ದಿನಾಲು ಏನು ಸ್ಪೀಡ್ ಆಗಿ ಆಸ್ ಫಾಸ್ಟ್ ಆಸ್ ಎಕ್ಸ್ಪರ್ಟ್ ಫಿಂಗರ್ಸ್ ಆನ್ ದ ಗಿಟಾರ್ಸ್ ಆನ್ ದ ಸ್ಟ್ರಿಂಗ್ ಆಫ್ ಗಿಟಾರ್ ಏನಿತ್ತು ಅದು ಇರ್ಲಿಲ್ಲ ನೆಕ್ಸ್ಟ್ ಡೇ. ಕಾರಣ ಏನು ಅಂತ ಕೇಳಿದ್ರೆ ಆಪ್ಷನ್ಸ್ ಅವರೇ ಕೊಟ್ಬಿಟ್ರೆ ನೋಡೋಣ ಬರ್ರಿ. ಶಿ ಬಿಕೇಮ್ ಲೇಜಿ ಲೈಕ್ ದ ಮ್ಯಾನ್. ಹೌದು, ಲೈಕ್ ದ ಮ್ಯಾನ್ ಬರೇ ಲೇಜಿ ಅಂದಿರುತ್ತೆ ನಾವು ಒಪ್ಪಲಿಕ್ಕಿಲ್ಲ. ಲೈಕ್ ದ ಮ್ಯಾನ್ ಅಂತಂದ್ರೆ ಒಂದು ಮೀನಿಂಗ್ ಅದ. ಲೇಜಿ ಅಂದ್ ಲೈಕ್ ದ ಮ್ಯಾನ್ ಅಂತಂದ್ರೆ ಈ ಮನುಷ್ಯನ ತರಹನ ಬೇರೆಯವರಿಗೆ ಲೇಜಿ ಕಾಣಿಸ್ತಾರ, ಬಟ್ ಮನಸ್ಸಿನೊಳಗೆ ಬೀಜನೇ ಇರ್ತಾರ. ಅಂದ್ರೆ ದೇ ಇಂಡಲ್ಜ್ ಇನ್ ಆರ್ಟ್ ಆರ್ಕಿಟೆಕ್ಚರ್ ಅಂತ ತಿಳ್ಕೊಂಡು. ಶಿ ಬಿಕೇಮ್ ಬರೀ ಲೇಜಿ ಅಂದ್ರೆ ನಾವು ಒಪ್ತಿರ್ಲಿಲ್ರಿ. ಶಿ ಬಿಕೇಮ್ ಲೇಜಿ ಲೈಕ್ ದ ಮ್ಯಾನ್. ಹೌದು, ಹಾಗಾಗಿ ನಾಕಿ ಏನಾಗ್ತಾಳ ಸ್ವಲ್ಪ ಲೆಸ್ ಹರಿಡ್ ಆಗ್ತಾಳ. ನೆಕ್ಸ್ಟ್ ಏನಾಗ್ತದ ಬಿ ಶಿ ವಾಸ್ ಅಟ್ರಾಕ್ಟೆಡ್ ಬೈ ಆರ್ಟ್. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಯಾಕೆ ಅಟ್ರಾಕ್ಟೆಡ್ ಬೈ ಆರ್ಟ್ ಆದ್ರಿಂದ ಆಕಿ ಚಿತ್ತ ಏನೋ ಸ್ವಲ್ಪ ಸ್ಲೋ ಆಗಿ ಕೆಲಸದ ಕಡೆ ಅಟ್ರಾಕ್ಷನ್ ಕಡಿಮೆ ಆಗ್ತದೆ. ಪ್ರಯಾರಿಟಿ ಅಂತ ಹೇಳಿದ ಶಿ ವಾಸ್ ಟ್ರೈಂಗ್ ಟು ರೀಅರೇಂಜ್ ಪ್ರಯಾರಿಟೀಸ್. 100% ಕರೆಕ್ಟ್. ಅಂದ್ರೆ ರೀಅರೇಂಜ್ ಮೊದಲು ಏನಿತ್ತು ವರ್ಕ್ ವಾಸ್ ದ ಫಸ್ಟ್ ಪ್ರಯಾರಿಟಿ ಆಕಿಗೆ. ಇವಾಗ ಏನಾಗ್ಲಿಕ್ಕತ್ತದ ದಟ್ ಫಸ್ಟ್ ಪ್ರಯಾರಿಟಿ ಈಸ್ ಗ್ರಾಜುವಲಿ ಗೆಟಿಂಗ್ ಬ್ಯಾಕ್ ಅಂಡ್ the second priority is gradually getting front. This rearrangement is taking place in her feelings. So she was not so fast as she was on the previous day. ಹಾಗಾಗಿ I have given all the 4 answer. Did I give left ಒಂದಿನ ಬಿಟ್ಟಿದ್ದಾಗತ್ತೇನೆ. ಹೌದು, ಡಿ ಒಂದ್ ಐತಿ ನೋಡ್ರಿ. ದ ಮೀನಿಂಗ್ಲೆಸ್ ವಾಸ್ ಬಿಕಮಿಂಗ್ ಸ್ಲೋಲಿ ಮೀನಿಂಗ್ಫುಲ್. ಎಂತ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ ಇದ್ರ. ಆಲ್ ದ 4 ಆನ್ಸರ್ಸ್ ಆರ್ ಕರೆಕ್ಟ್. ಏನ್ರಿ ದ ಮೀನಿಂಗ್ಲೆಸ್ ಅದೇನೋ ಅನ್ಕೊಂಡಿದ್ಲಲ್ಲ ಆ ಹುಡುಗಿ. ಮೀನಿಂಗ್ಲೆಸ್ ಯೂಸ್ಲೆಸ್ ಅನ್ಕೊಂಡಿದ್ಲು. ಅಂತ ಯೂಸ್ಲೆಸ್ ಮೀನಿಂಗ್ಲೆಸ್ ಅಂತಕ್ಕಂಥದ್ದು ಇವಾಗ ಗ್ರಾಜುವಲ್ ಅವಳ ಪಾಲಿಗೆ ಏನಾಗ್ಲಿಕ್ಕತ್ತಿತ್ತಂದ್ರೆ ಮೀನಿಂಗ್ ಫುಲ್ ಅಂಡ್ ಯೂಸ್ಫುಲ್ ಆಗ್ಲಿಕ್ಕತ್ತಿತ್ತು. ಅದಕ್ಕೆ ಆಕಿ ಏನ್ ಮಾಡ್ತಾಳ, ಸ್ಲೋ ಆಗ್ತಾಳ. ಎಸ್, ಆಕಿ ಆ ರಾಂಗ್ ಮ್ಯಾನ್ ತರಹ ಲೇಜಿ ಆಗ್ಲಿಕ್ಕೆ ಹತ್ತಿದ್ಲು.
9th question. Why did the elders of the workers paradise become anxious? ಯಾಕೆ ಅಂತಂದ್ರೆ there was a change in the attitude of the people of workers. ಯಾಕೆ ಅಂತ ಕೇಳಿದ್ರೆ ಎಲ್ಲ ಒನ್ ಬೈ ಒನ್ ಏನಾಗ್ಲಿಕ್ಕತ್ತಿದ್ರು, ದೇ ವೇರ್ ಇನ್ಫೆಕ್ಟೆಡ್. ಏನಂತಿದ್ರು, ದೇ ಬಿಗ್ಯಾನ್ ಟು ಶೋ ದರ್ ಇಂಟ್ರೆಸ್ಟ್ ಇನ್ ಆರ್ಟ್, ಆರ್ಕಿಟೆಕ್ಚರ್, and they began to waste their time. They began to spend their time not doing the work of utility. ಹಂಗಾಗಿ ಏನಾಗ್ತತ್ತಲ್ಲ, why is this change ಅಂತಕ್ಕಂಥದ್ದು, that feeling made the workers, made the leaders, elders in workers paradise anxious. ಹಾಗಾಗಿ they wanted to know the reason. Many persons who had been active before, now they have become idle. ಇದು ಯಾಕೆ ಹಿಂಗತೆ ಆಗ್ಲಿಕ್ಕತ್ತೈತಿ? ಹೂ ಇಸ್ ದ ರೀಸನ್? ವಾಟ್ ಇಸ್ ದ ರೀಸನ್? ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದೀಸ್ ಚೇಂಜಸ್ ಇನ್ ದ ಅಟಿಟ್ಯೂಡ್ಸ್ ಆಫ್ ಆಲ್ ಪೀಪಲ್ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರ, ವರಿ ಆಗ್ತಾರ, ಆಂಕ್ಸಿಯಸ್ ಆಗ್ತಾರ. ಆಂಕ್ಸಿಯಸ್ ಮೀನ್ಸ್ ವರಿಡ್. ದ ಗರ್ಲ್ ಫಾಲೋಸ್ ದ ಮ್ಯಾನ್ ಔಟ್ ಆಫ್ ವರ್ಕರ್ಸ್ ಪ್ಯಾರಡೈಸ್. ಲಾಸ್ಟ್ ಹೇಳ್ತಾರಲ್ಲ, ವೇಟ್ ಐ ವಿಲ್ ಕಮ್ ವಿತ್ ಯು ಅಂತ ಕೂಗ್ತಾಳಲ್ಲ, ನಾನೇನು ಆಡ್ಸಾಡಿದ್ದೆ ಅದಕ್ಕೆ ಟೇರೋ ಮೈಬಿ ಆತು ಅಂತ ತಿಳ್ಕೊಂಡೇನೋ. ನನಗೆ ಆಕ್ಚುಲಿ ಹಿಂದೆ ಬರಲ್ಲ, ಸುಮ್ಮನೆ ಹಂಗಾರೆ ಒಂಥರ ಜೋಕ್ ಮಾಡ್ಲಿಕ್ಕೆ ಮಾಡೇನ ಅದನ್ನ ರೀ ಅಂತಾಳಲ್ಲ ಆಕಿರೆ, ಟೇರೋ ಮಾಮ ಮೈಬಿ ಆತು ಅಂತ ತಿಳ್ಕೊಂಡೇನೋ ಅಂದಿದ್ದೆ ನಾನು. ಅಲ್ಲ ಸುಮ್ಮನೆ ಹಂಗ, ನಾನು ಟ್ಯಾಗೋರ್ ಸರ್ ವಿಚಾರ ಸಬ್ಲೈಮ್ ಲೋಫ್ಟಿ ಕ್ಲಾಸಿಕ್ ಇರ್ತದ, ನಾವು ಸ್ವಲ್ಪ ಅದಕ್ಕೆ ಏನ್ ಮಾಡ್ತೀವಿ, ಸ್ವಲ್ಪ ಹಂಗ ಜೋಕ್ ತರ ಮಾಡಿ ಸ್ವಲ್ಪ ಅದನ್ನ ಏನ್ ಮಾಡ್ಕೊಂತೀವ್ರಿ, ಇಂಟ್ರೆಸ್ಟ್ ಶುಗರ್ ಕೊಟ್ಟಿ ಟೈಪ್ ಮಾಡ್ತೀವ್ರಿ. ದ ಗರ್ಲ್ ಫಾಲೋಸ್ ದ ಮ್ಯಾನ್ ಔಟ್ ಆಫ್ ವರ್ಕರ್ಸ್ ಪ್ಯಾರಡೈಸ್. ಎಸ್ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಾನು ಹಾಕತೆ ಅಂದಿಲ್ಲ, ಆ ಲೆಸನ್ ಟೀಚ್ ಮಾಡ್ತಕ್ಕಂಥ ವಿಡಿಯೋದಲ್ಲಿ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗ ಆ ಲೆಸನ್ ಅನ್ನ ಟೀಚ್ ಮಾಡೀನಿ. ನೀವೆಲ್ಲ 10th ವಿದ್ಯಾರ್ಥಿಗಳು, ಫಸ್ಟ್ ಲ್ಯಾಂಗ್ವೇಜ್ನವರು, ನೀವು ನೋಡ್ರಿ ಲೆಸನ್ ಅನ್ನ ನೋಡ್ರಿ, ಟೀಚ್ ಮಾಡೀನಿ. ಅಲ್ಲೆಲ್ಲ ಹೇಳಿನೆ, ನಾನು ಕ್ರಿಟಿಸೈಸ್ ಮಾಡ್ತೇನೆ ಸ್ವಲ್ಪ ಒಂದ್ ಸ್ವಲ್ಪ, ಆಗ ನಂದೊಂದು ಸ್ವಲ್ಪ ಅಡಿಷನ್ ಮಾಡ್ತಿರ್ತೇನೆ. ಅಲ್ಲಿ ಇದ್ದದ್ದನ್ನ ನಾನು ಹಂಗ ಹೇಳ್ಬಿಟ್ಟೆ ಅಂತಂತಂದ್ರ ಒಂದ್ ಸ್ವಲ್ಪ ಹುಡುಗರಿಗೆ ಒಂದ್ ಸ್ವಲ್ಪ ಮೋರ್ ಕ್ಲಿಯರ್, ಮೋರ್ ಇಂಟ್ರೆಸ್ಟಿಂಗ್ ಆಗೋ ರೀತಿಯೊಳಗ ನನ್ನದೊಂದು ಸ್ಟೈಲ್ನೊಳಗೆ ನಾ ಮಾಡ್ತಿರ್ತೀನಿ. ಅಲ್ಲೆಲ್ಲ ಹೇಳಿ ನಾನು, ಅಂದ್ರೆ ಅದ್ರ ಬ್ಯಾಗ ಒಂದು ಕ್ವಶನ್ ಅದ, ದ ಗರ್ಲ್ ಫಾಲೋಸ್ ದ ಮ್ಯಾನ್ ಔಟ್ ಆಫ್ ವರ್ಕರ್ಸ್ ಪ್ಯಾರಡೈಸ್ ಅಂತ ತಿಳ್ಕೊಂಡು. ಎಸ್ ಹೌದು, ದಿಸ್ ಸಜೆಸ್ಟ್ ದಟ್ ದ ಗರ್ಲ್ ಏನು ನಿಲ್ಲು, ವೇಟ್ ಐ ವಿಲ್ ಕಮ್ ವಿತ್ ಯು ಅಂತಾಳ. ಏನ್ ತೋರ್ಸ್ತದಂದ್ರೆ ಒಂದು ಪಿಕ್ಚರ್ ಚೇಂಜ್ ಆತ್ರಿ. ಅಂದ್ರೆ ಇದ್ರ ಅರ್ಥ ಏನಂತಂದ್ರ, ಯಾವುದು ವರ್ಕ್ ಆಫ್ ಇದೇನತ್ತಲ್ಲ, ಇದೇನೋ ಏನು ಯುಟಿಲಿಟಿ ಇತ್ತಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಬೀಟನ್, ಡಿಫೀಟೆಡ್ ಬೈ ದ ವರ್ಕ್ ಆಫ್ ಈಸ್ಥೆಟಿಕ್ ಸೆನ್ಸ್ ಅಂತ ಹೇಳಿ ಟ್ಯಾಗೋರ್ ಸರದ ಒಂದು ಸಿದ್ಧಾಂತ ಅದ. ಬರೇ ವರ್ಕ್ ಆಫ್ ಯುಟಿಲಿಟಿ ಅಂತಕ್ಕಂಥದ್ದು ಒಂದು ತತ್ವ, ಒಂದು ಪ್ರಿನ್ಸಿಪಲ್ ಏನದಲ್ಲ, ಒಂದು ಥೀಸಿಸ್ ಏನದಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಡಿಫೀಟೆಡ್ ಬೈ ದ ವರ್ಕ್ ಆಫ್ ಈಸ್ಥೆಟಿಕ್ ಸೆನ್ಸ್. ನಾನು ಲೆಸನ್ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ದೆ ನಿಮಗೆ, ಒಂದು ಕಾಂಟೆಸ್ಟ್ ಅದಲ್ಲಿ ಒಂದು ಪ್ರತಿಸ್ಪರ್ಧಿತನದ. ಈಗ ರಾಜಕೀಯ ಪಕ್ಷಗಳು ಇರ್ತಾವ ನೋಡ್ರಿ, ಆ ತರ ರಾಜಕೀಯ ಪಕ್ಷಗಳ ತರಹ ಯಾವ್ದು ಗೆಲ್ತತಿ ಯಾವ್ದು ಸೋಲ್ತತಿ ಅಂತಕ್ಕಂಥದ್ದು ಕಾತುರತೆ ಇರುತ್ತಲ್ಲ, ಆ ತರ ಇಲ್ಲಿ ಟ್ಯಾಗೋರ್ ಸರ್ ಯಾವ್ದನ್ನ ಗೆಲ್ಸ್ಯಾರ ಅಂತಂದ್ರೆ ಈಸ್ಥೆಟಿಕ್ ಸೆನ್ಸ್ ಅನ್ನ ಗೆಲ್ಸ್ಯಾರ. ಆ ಹುಡುಗಿ ಅವನ್ ಫಾಲೋ ಮಾಡ್ತಾಳ, ಊರಿನ ಜನ ಎಲ್ಲ ಅಪೋಸ್ ಮಾಡ್ಕೊಂಡು ಹೋಗ್ತಾಳ ಅಂದ್ರೆ ಅದರ ಅರ್ಥ ಏನು, ಯಾವ್ದು ಸೋತು ಯಾವ್ದು ಗೆತ್ತಿ ಅಂತಂದ್ರೆ ಈಸ್ಥೆಟಿಕ್ ಸೆನ್ಸ್ ವರ್ಸಸ್ ವರ್ಕ್ ಆಫ್ ಯುಟಿಲಿಟಿ, ವರ್ಕ್ ಆಫ್ ಬ್ಯೂಟಿ, ವರ್ಕ್ ಆಫ್ ಯುಟಿಲಿಟಿ. ಇದ್ರೊಳಗ ವರ್ಕ್ ಆಫ್ ಬ್ಯೂಟಿ ಡಿಫೀಟೆಡ್ ವರ್ಕ್ ಆಫ್ ಯುಟಿಲಿಟಿ. ಇದರ ಅರ್ಥ ಏನಂತಂದ್ರೆ ಯಾವುದು ಶ್ರೇಷ್ಠ, ಯಾವುದು ಗೆಲ್ತೈತಿ, ಒಂದು ಕಾಂಪಿಟೇಷನ್ ಬಿದ್ರಂದ್ರೆ ವರ್ಕ್ ಆಫ್ ಬ್ಯೂಟಿ ಗೆಲ್ತೈತಿ. ಆದ್ರಿಂದ ನಾವೆಲ್ಲ ಈಸ್ಥೆಟಿಕ್ ಸೆನ್ಸ್ ಇಂಪಾರ್ಟೆನ್ಸ್ ಕೊಡ್ಬೇಕಂತಕ್ಕಂಥ ಮೀನಿಂಗ್ ಫ್ರೆಂಡ್ಸ್ ಇದು. ಲೆಸನ್ ಕೇಳಿದ್ರು ಅಂತಂದ್ರೆ ನಿಮ್ಗದು ಇದು ಆಗ್ತದ. ಲೆಸನ್ ನೋಡ್ಕೊಟ್ಟಿದ ನಂತರದಲ್ಲಿ ಕ್ವಶನ್ ಬರ್ರಿ. ಹಂಗ ಸುಮ್ಮನೆ ನಾನೇ ಮಾಡಿದಂತ ಆನ್ಸರ್ಸ್ ನಾನು ಹಿಂಗಾಗಿ ಒಂದ್ ಸ್ವಲ್ಪ ಮಾತಾಡ್ತೇನೆ ಅದ್ರ ಬಗ್ಗೆ. ಯಾಕ ಅಂತ ತಿಳ್ಕೊಂಡು ನೀವು ಸ್ಟೂಡೆಂಟ್ಸ್ಗಳು ಇರ್ತಿರಲ್ಲ, ನಮಗ್ ತಿಳಿದಂಗ ನಿಮ್ಗೆ ಹೆಂಗ್ ತಿಳಿತಿರ್ತದ, ನಾವು ಮಾತಾಡೋದು ನಿಮ್ಗೊಂದ್ ಸ್ವಲ್ಪ ಎಸ್ ಏನಾಗ್ತತ, ಒಂದ್ ಸ್ವಲ್ಪ ಮೇಕಿಂಗ್ ದ ಪಾತ್ ಆಗ್ತೈತಿ. ಒಂದ್ ಸ್ವಲ್ಪ ಏನಾಗ್ತತ, ಎಸ್ ಮೈ ವರ್ಡ್ಸ್ ವಿಲ್ ಮೇಕ್ ದ ಥಿಂಗ್ಸ್ ಈಸಿಯರ್ ಸೊ ಫಾರ್ ಯು. ಅದಕ್ಕಾಗಿ ನಾನು ಸ್ವಲ್ಪ ಮಾತಾಡ್ತೇನೆ. ಇದೇನದಲ್ಲೇ ದ ಗರ್ಲ್ ಫಾಲೋಡ್ ಹಿಮ್ ಬಿಕಾಸ್ ಅಂತ ಕೇಳಿದ್ರ ಅಂತಂದ್ರ
ಶಿ ವಾಸ್ ಬೋರ್ಡ್ ವಿತ್ ವರ್ಕರ್ಸ್ ಪ್ಯಾರಡೈಸ್. ಎಸ್ ಇರಬಹುದ್ರಿ, ಸಾಕಾಗಿಬಿಟ್ಟಿದೆ, ಏನ್ ಬರೀ ಕೆಲಸ ಕೆಲಸ ಕೆಲಸ. ಶಿ ವಾಂಟೆಡ್ ನ್ಯೂ ವೇ ಆಫ್ ಲೈಫ್ ಲೈಕ್ ದ ರಾಂಗ್ ಮ್ಯಾನ್. ಹಿಂಗೂ ಆಗ್ಬೋದು. ಶಿ ವಾಸ್ ಫ್ಯಾಸಿನೇಟೆಡ್ ವಿತ್ ದ ಮ್ಯಾನ್ಸ್ ಸ್ಕಿಲ್ ಇನ್ ಪೇಂಟಿಂಗ್. ಡೆಫಿನೆಟ್ಲಿ ಶಿ ವಾಸ್ ಅಟ್ರಾಕ್ಟೆಡ್ ಬೈ ದ ಸ್ಕಿಲ್. ಎಂತ ಸ್ಕಿಲ್, ಏನೋ ಏನೋ ಒಂದು ಮ್ಯಾಜಿಕ್ ಇದೆ ಅಲ್ಲ, ಏನೋ ಒಂದು ಒಂದು ಮ್ಯಾಜಿಕ್, ಮ್ಯೂಸಿಕ್ನಲ್ಲಿ ಮ್ಯಾಜಿಕ್ ಇರುತ್ತಂತೆ, ಇಲ್ಲಿ ಪೇಂಟಿಂಗ್ ನಲ್ಲಿ ಏನೋ ಒಂದು ಮ್ಯಾಜಿಕ್ ಇದೆ ಅಲ್ಲ ಅಂತ ಹೇಳ್ಕೊಂಡು ಆಕಿ ಅಟ್ರಾಕ್ಟ್ ಆಗಲ್ಪಡ್ತಾಳ್ರಿ. ನ್ಯಾಚುರಲ್. ಇದ್ರ ಅರ್ಥ ಏನದು, ಆ ಹುಡುಗಿ ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂದ್ರ, ಯಾರು ಈ ಇಸ್ಥೆಟಿಕ್ ಸೆನ್ಸ್ ಬಗ್ಗೆ ನಾಲೆಜ್ ಇರ್ಲಾರ್ದವ್ರು ಒಂದ್ಸಲ ಅದಕ್ಕೇನಾದ್ರು ಸವಿ ಅನುಭವಿಸಿದ್ರಂದ್ರ ಡೆಫಿನೆಟ್ಲಿ ಬಿಟ್ಟು ಕೊಡೋದಿಲ್ಲ, ಅವರು ಕೂಡ ಅದ್ರ ಫಾಲೋವರ್ ಆಗ್ತಾರೆ ಅಂತ ಮೀನಿಂಗ್ ಇದ್ರೆ. ಸಾ ನ್ಯೂ ಪಾಸಿಬಿಲಿಟೀಸ್ ಓಪನ್ ಅಪ್ ಫಾರ್ ಹರ್. ಶಿ ಸಾ, ನೋಡಿಂದು ನ್ಯೂ ಪಾಸಿಬಿಲಿಟೀಸ್. ಬರೇ ವರ್ಕ್ ಆಫ್ ಯುಟಿಲಿಟಿ ಮಾಡ್ತೀವಿ, ಬರೇ ದುಡ್ಡು, ಬರೇ 24 ತಾಸು ದುಡಿಯೋದು ಅಂತಕ್ಕಂಥ ಮೆಂಟ್ಯಾಲಿಟಿ, ಅಟಿಟ್ಯೂಡ್, ಪರ್ಸ್ಪೆಕ್ಟಿವ್ ಹೊಂದಿರುವಂತ ಒಬ್ಬ ವ್ಯಕ್ತಿ, ಒಬ್ಬ ಹೆಣ್ಮಗಳು ಅಥವಾ ಒಬ್ಬ ವ್ಯಕ್ತಿ, ಆ ಹೆಣ್ಮಗಳಂದ್ರೇನು, ಆ ತರದ್ ಇರ್ತಕ್ಕಂಥ ಜನರು, ಅವ್ರು ಒಂದ್ಸಲ ಕಣ್ಣು ಅಗಲು ಮಾಡಿ ನೋಡಿದ್ರೆ ಗೊತ್ತಾಗ್ತತಿ. ಏನ್ ಗೊತ್ತಾಗ್ತತೆ? ನ್ಯೂ ಪಾಸಿಬಿಲಿಟೀಸ್ ಅದಾವೆ, ನಾನು ಹಿಂಗೂ ಬದುಕಬಹುದಲ್ಲ, ಪೇಂಟಿಂಗ್ ಡ್ರಾಯಿಂಗ್ ಕೂಡ ನಾನು ಎಂಜಾಯ್ ಮಾಡಬಹುದಲ್ಲ. ಒಂದು ನ್ಯೂ ಪಾಸಿಬಿಲಿಟೀಸ್ ಅವಳ ಮುಂದೆ ಕಣ್ಣು ಮುಂದೆ ಓಪನ್ ಆಗ್ತಾವ. ಹಾಗಾಗಿ ಅಯ್ಯೋ ಇಲ್ಲಿ ತನಕ ನನಗೆ ಅದು ಗೊತ್ತಿರ್ಲಿಲ್ಲ. ಸೊ ಯಾವ್ದಂತ ಕೇಳಿದ್ರೆ ಇದ್ರೊಳಗ ಯಾಕ ಹಂಗಾಗಿ ನ್ಯೂ ಪಾಸಿಬಿಲಿಟೀಸ್ ಐತಿ, ನಾನು ಯಾಕೆ ಇದನ್ನ ಬಿಡಬಾರ್ದು, ನಾನು ಪಾಲಿಸ್ಬೇಕು ಅದನ್ನ ಅಂತನ್ನುವಂತ ಉದ್ದೇಶದಿಂದ ಆಕೆ ಏನ್ ಮಾಡ್ತಾಳ, ಫಾಲೋ ಮಾಡ್ತಾಳ ಅವನ್ನ. ಹಿಂಗಾಗಿ ಈ ಎಲ್ಲ 3 ಆನ್ಸರ್ಸ್ಗಳು ಕರೆಕ್ಟ್ ಆಗ್ತಾವ್ರಿ ಫ್ರೆಂಡ್ಸ್. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಬಂತ ಕ್ವಶನ್, ವಾಟ್ ಡಸ್ ದ ಲೈನ್ ದ ಮ್ಯಾನ್ ನೆವರ್ ಬಿಲೀವ್ಡ್ ಇನ್ ಮೇಯರ್ ಯುಟಿಲಿಟಿ. ಬಹಳ ಬ್ಯೂಟಿಫುಲ್ ಅದ ಈ ಲೈನ್, ನೋಡ್ಕೋಬೇಕು ನೀನು. ಆ ಮ್ಯಾನ್ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಬಗ್ಗೆ ಟ್ಯಾಗೋರ್ ಸರ್ ಈ ಮಾತನ್ನ ಹೇಳ್ತಾರ. ಆ ಮನುಷ್ಯ ಮೇಯರ್ ಅಂದ್ರೆ ಬರೀ ಯುಟಿಲಿಟಿ, ಎಲ್ಲ ಈ ವರ್ಕರ್ಸ್ ಪ್ಯಾರಡೈಸ್ ನಾಗ ಇದ್ದಾರಲ್ಲ ಅವರೆಲ್ಲ ದೇ ಬಿಲೀವ್ಡ್ ಮೇಯರ್ ಇನ್ ಮೇಯರ್ ಯುಟಿಲಿಟಿ, ದೇ ಬಿಲೀವ್ಡ್ ಮೇಯರ್ ಇನ್ ಯುಟಿಲಿಟಿ ಸಾರಿ. ಬರೀ ಯುಟಿಲಿಟಿಯಲ್ಲೇ ನಂಬಿಕೆ ಇತ್ತು ಅವ್ರಿಗೆ, ಬ್ಯೂಟಿಯಲ್ಲಿ ಒಟ್ಟೆ ನಂಬಿಕೆ ಇರಿ 0% ರೀ. 100% ಎಲ್ಲ ಯುಟಿಲಿಟಿಯಲ್ಲೇ ಇತ್ತು ಇಂಟ್ರೆಸ್ಟ್. ಯಾರಿಗೆ? ವರ್ಕರ್ಸ್ ಪ್ಯಾರಡೈಸ್. ಆದರೆ ಆ ರಾಂಗ್ ಮ್ಯಾನ್ಗೆ ಏನಿತ್ತು ಅಂತಂದ್ರ ಬರೀ ಯುಟಿಲಿಟಿಯಲ್ಲಿ ಇರ್ಲಿಲ್ಲ, ಬ್ಯಾರೆದರಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ಬೇರೆಯವ್ರ ತರಹ ಬರೇ ಯುಟಿಲಿಟಿ ಅಲ್ಲ, ಒಂದ್ ಸ್ವಲ್ಪ ಬ್ಯೂಟಿ ಬಗ್ಗೆ, ಈಸ್ಥೆಟಿಕ್ ಸೆನ್ಸ್ ಬಗ್ಗೆ, ಮ್ಯೂಸಿಕ್, ಪೇಂಟಿಂಗ್, ಡ್ರಾಯಿಂಗ್, ಸ್ಕಲ್ಪ್ಚರ್, ಆರ್ಟ್, ಆರ್ಕಿಟೆಕ್ಚರ್, ಸಿಂಗಿಂಗ್, ಇದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇತ್ತು. ಇದು ಅಷ್ಟೇ ಅಲ್ಲ, ಅದನ್ನು ಈಗ ಒಬ್ಬರು ಸರ್ ಮಾಡ್ತಿರ್ತಾನೆ, ಟೀಚರ್, ಬರೇ ಹಿ ಟೀಚಸ್, ಹಿ ಡಸ್ ನಾಟ್ ಟೀಚ್ ಮೇಯರ್ ಸೈನ್ಸ್, ಹಿ ಆಲ್ಸೋ ಟೀಚಸ್ ಮ್ಯಾಥಮೆಟಿಕ್ಸ್ ಅಂತೇಳಿ. ಅಂದ್ರೆ ಈ ಮನುಷ್ಯ ಏನ್ ಮಾಡ್ತಿದ್ದ ಅಂತಂದ್ರೆ, ವರ್ಕ್ ಆಫ್ ಯುಟಿಲಿಟಿನ ಮಾಡ್ತಿಲ್ಲ ಅಂತಲ್ಲ, ಮಾಡ್ತಿದ್ರು. ಅಟ್ ದ ಸೇಮ್ ಟೈಮ್ ಬೈ ದ ಸೇಮ್ ಟೋಕನ್ ಏನ್ ಮಾಡ್ತಿದ್ದಾರೆ, ಅವರು ವರ್ಕ್ ಆಫ್ ಬ್ಯೂಟಿನೂ ಮಾಡ್ತಿದ್ರು ಅಂತ ಮೀನಿಂಗು. ಉಳ್ಕದವ್ರಿಗೆ ವರ್ಕರ್ಸ್ ಪ್ಯಾರಡೈಸ್ನೊಳಗ ಮೇಯರ್ ಯುಟಿಲಿಟಿಯಲ್ಲಿ ನಂಬಿಕೆ ಇತ್ತು, ಇವ್ರಿಗೆ ಮೇಯರ್ ಯುಟಿಲಿಟಿಯಲ್ಲಿ ನಂಬಿಕೆ ಇರಲಿಲ್ಲ. ಅದರ ಜೊತೆಗೆ ಸೈಡ್ ಬೈ ಸೈಡ್ ವರ್ಕ್ ಆಫ್ ಬ್ಯೂಟಿಯಲ್ಲಿ ಕೂಡ ಇವರಿಗೆ ವಿಶ್ವಾಸ ಇತ್ತು ಅಂತೇಳಿ. ದ ಮ್ಯಾನ್ ಬಿಲೀವ್ಡ್ ನಾಟ್ ಓನ್ಲಿ ಬಟ್ ಆಲ್ಸೋ ಹಾಕಿ ನೋಡ್ರಿ, ಚಲೋ ಹಾಕಿ ನೋಡ್ರಿ, ಬೋತ್ ಆ್ಯಂಡ್ ಅಂತ ಮಾತಾಡುವಾಗ ಇಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಹಾಕಿನಿ. ದ ಮ್ಯಾನ್ ಬಿಲೀವ್ಡ್ ನಾಟ್ ಓನ್ಲಿ ಇನ್ ಯುಟಿಲಿಟಿ ಬಟ್ ಆಲ್ಸೋ ಇನ್ ಈಸ್ಥೆಟಿಕ್ ಅಂತ ಹೇಳಿರಿ. ಸರಿ ತಾನೆ? ಬರ್ರಿ. ವಾಟ್ ಚೇಂಜಸ್ ಆಕರ್ ಇನ್ ಗರ್ಲ್ಸ್ ಬಿಹೇವಿಯರ್ ಆರ್ ಅಟಿಟ್ಯೂಡ್ ಅಟ್ ದ ಫಾಲೋವಿಂಗ್ ಸ್ಟೇಜಸ್ ಇನ್ ದ ಸ್ಟೋರಿ. ಡಿಫರೆಂಟ್ ಸ್ಟೇಜಸ್ ನೊಳಗ ಇವೆಲ್ಲ ಚೇಂಜಸ್ ಆಗ್ತಾ ಹೋಗ್ತಾವ್ರಿ. ಆ ಸ್ಟೇಜಸ್ ಕೊಟ್ಟಾರ ಇಲ್ಲೇ, ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆನ್ಸರ್ಸ್ಗಳನ್ನ ಬರೀತೀನಿ. ಈ ಆನ್ಸರ್ಸ್ಗಳಲ್ಲಿ ಒಂದು ಸ್ವಲ್ಪ ಒಂದೆರಡು ವರ್ಡ್ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಐತಿ. ಯಾಕಂತಂದ್ರ ಎಕ್ಸಾಕ್ಟ್ ಕಾಂಪ್ರಹೆನ್ಷನ್ ಅಲ್ಲ ಇದು ಒಂದ್ ಸ್ವಲ್ಪ ಏನೈತೆ ಅಂತಂದ್ರೆ ಅಪ್ರಿಷಿಯೇಷನ್ ಕ್ವಶನ್ ಟೈಪ್ ಅದ. ಹಂಗಾಗಿ ನಾವು ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಐತಿ. ಇವ್ರು ಸರ್ ಹೇಳ್ತಾರ, ಇವ್ರೇನ್ ಹೇಳ್ತಾರ ಅಂದ್ರ, ವಾಟ್ ಚೇಂಜಸ್ ಆಕರ್ ಇನ್ ದ ಗರ್ಲ್ಸ್ ಬಿಹೇವಿಯರ್ ಆರ್ ಅಟಿಟ್ಯೂಡ್ ಇನ್ ದ ಫಾಲೋವಿಂಗ್ ಸ್ಟೇಜಸ್ ಇನ್ ದ ಸ್ಟೋರಿ. ಯಾವ ಸ್ಟೇಜಸ್ ನೊಳಗೆ ಏನೇನು ಚೇಂಜಸ್ ಆದವು ಅಂತ ಕೇಳ್ತಾರ ಸರ್. ಬಿಫೋರ್ ಶಿ ಅಗ್ರೀಡ್ ಟು ಗಿವ್ ಹರ್ ಪಿಕ್ಚರ್ ದ ರಾಂಗ್ ಮ್ಯಾನ್. ಹುಡುಗಿನ ಮೊದಲೇ ಹೆಂಗಿದ್ಲಾಕೆ, ಸಿಕ್ಕಾಪಟ್ಟೆ ಹಠ ಮಾಡಿದ್ಲು. ಶಿ ಹ್ಯಾಡ್ 0% ಇಂಟ್ರೆಸ್ಟ್ ಇನ್ ಆರ್ಟ್, ಇನ್ ದ ವರ್ಕ್ ಆಫ್ ಆರ್ಟ್. 100% ಇಂಟ್ರೆಸ್ಟ್ ಏನಿತ್ತು, ವರ್ಕ್ ಆಫ್ ಯುಟಿಲಿಟಿ ಒಳಗಿತ್ತು. ಆಫ್ಟರ್ ಶಿ ಗಿವ್ ಹರ್ ಪಿಕ್ಚರ್ ಟು ದ ರಾಂಗ್ ಮ್ಯಾನ್, ಸ್ಪ್ರೌಟಿಂಗ್ ಆಗ್ತದ, ಮೊಳಕೆ ಹೊಡಿತದ.
ಆಹೀರ್ಕ ಆಸಕ್ತಿ ಚಾಲು ಆಗ್ತದೆ. ಅದೇ ನೆಕ್ಸ್ಟ್ ಡೇ ಲಿಟಲ್ ಲೆಸ್ ಹರಿಡ್ ಅಂತ ಇರ್ತಲ್ಲ, ಅದು ಚೇಂಜ್ ಆಯ್ತು ಸ್ವಲ್ಪ ರೀ, ಬಟ್ ಲಿಟಲ್ ಬಿಟ್ ಇರ್ತಾರೆ. when the wrong man offered make ribbons, ಅದು ಇನ್ಕ್ರೀಸ್ ಆಗ್ತದೆ. ಎಲ್ಲ ಮಧ್ಯಾಹ್ನ ಬಿಸಿಲಾದಂಗೆಲ್ಲ ಬಿಸಿಲು ಟೆಂಪರೇಚರ್ ಹೆಚ್ಚಿಗೆ ಹಾಕೊಂತ ಹೋಗ್ತದಲ್ಲ, ಹಂಗ ಇವಳಲ್ಲಿ ಇಂಟ್ರೆಸ್ಟ್ ಹೆಚ್ಚಿಗೆ ಹಾಕೊಂತ ಹೋಗ್ತದ. when she followed the wrong man, ಅಯ್ಯೋ ಆವಾಗಲಂತೂ ಲಾಸ್ಟ್ ಏನಾಗಿರ್ತದೆ, ಎಷ್ಟು 100%. ಹಿಂಗತೆ ಮಾಡಿದಾಗ ಆಕೆ ಇಂಟ್ರೆಸ್ಟ್ ಆರ್ಟ್ ಕಡೆ 25%, ಹಿಂಗತೆ ಮಾಡಿದಾಗ 50%, ಈ ತರ ಮಾಡಿದಾಗ 100% ಇಂಟ್ರೆಸ್ಟ್ ಆಗಿದೆ. ನಾನು ಹೆಂಗ್ ಬರ್ದೀನಿ ನೋಡೋಣ, ನಾನೀಗ ಹಿಂಗತೆ ಮಾಡ್ಲಿಕ್ಕತ್ತೇನೆ. ಆನ್ಸರ್ ಬರೆದಾಗ ಏನು ಬರ್ದೇನೋ ಏನೋ, ಯಾವಾಗ ಸ್ವಲ್ಪ 4-6 ತಿಂಗಳ ಹಿಂದೆ ಬರ್ದಿರ್ಬೋದು ಆನ್ಸರ್ನ, ಬಟ್ ಈಗ ಅದಕ್ಕೆ ವಹಿಸ್ಕೊಡ್ಲಿಕ್ಕತ್ತೇನೆ. ಏನ್ ನಾನೇ ಇದನ್ನ ಬರ್ದವನು ನಾನೇ, ಈಗ ಮಾತಾಡೋನು ನಾನೇ. ಶಿ ವಾಸ್ ನಾಟ್ ಅವೇರ್ ಆಫ್ ದ ವರ್ಲ್ಡ್ ಆಫ್ ದ ಬ್ಯೂಟಿ. ಯಾವಾಗ ಇದು ಫಸ್ಟ್ ಸ್ಟೇಜ್ ಒಳಗಡೆ, ಎಸ್ ಕರೆಕ್ಟ್ ಅದ. ಶಿ ವಾಸ್ ಅಟ್ರಾಕ್ಟೆಡ್ ಎ ಬಿಟ್ ಅಂತ ಬರುತ್ತೆ ನೋಡ್ರಿ, ಒಂದ್ ಚೂರ್ 25%. ಸೆಕೆಂಡ್ ಸಿ ಏನಾಗ್ತತ್ತ, ಹರ್ ಅಟ್ರಾಕ್ಷನ್ ಟುವರ್ಡ್ಸ್ ಬ್ಯೂಟಿ ಗ್ರೂ ಮೋರ್ ಅಂತ ಬರ್ದೇನೆ. ಎಸ್ 50% ಅಷ್ಟು. ಶಿ ಗೇವ್ ಅಪ್ ದ ಹೋಲ್ ವರ್ಲ್ಡ್ ಆಫ್ ಯುಟಿಲಿಟಿ, ಅಂದ್ರೆ 100% ಕೈ ಬಿಟ್ಲು, 100% ಆಕ್ಸೆಪ್ಟ್ ಮಾಡ್ಕೊಂಡ್ಲು. ಯಾವ್ದನ್ನ ಕೈ ಬಿಟ್ಲು? ಯುಟಿಲಿಟಿಯನ್ನು 100% ಕೈ ಬಿಟ್ಲು. ವರ್ಕ್ ಆಫ್ ಬ್ಯೂಟಿನ, ವರ್ಲ್ಡ್ ಆಫ್ ಬ್ಯೂಟಿನ 100% ಆಕ್ಸೆಪ್ಟ್ ಮಾಡ್ಕೊಂಡ್ಲು. ಬೆಸ್ಟ್ ಬರ್ದನಲ್ರಿ. ಬರ್ರಿ, ನಿನ್ನೆ ಮನೆ ಟೀಚ್ ಮಾಡಿಲ್ಲ, ವಿಡಿಯೋ ಮಾಡಿದ್ದು ನಿನ್ನೆ ಮನೆ ಮಾಡೇನ್ರಿ, ನಿನ್ನೆ ಹಾಕಿದೆ ಅಂತ ಅನ್ಸ್ತದೆ. ನಿನ್ನೆ ಮನೆ 2 ದಿವಸದಿಂದ ಹಾಕಿನಿ. ಆಚೆ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಈ ಲೆಸನ್ ಟೀಚ್ ಮಾಡಿಲ್ಲ. ಮೈಂಡ್ ಒಳಗಿನ ಸಿಕ್ಕಾಪಟ್ಟೆ ಫ್ರೆಶ್ ಅದ. ಅದಕ್ಕನೆ ಈಗ ಒಂದ್ ಸ್ವಲ್ಪ ಹಾಕ್ಬಿಟ್ಟನಪ್ಪ ಅಂದ್ರೆ ಏನಾರ ಮಾತಾಡ್ಲಿಕ್ಕೆ ಥಾಟ್ಸ್ಗಳು ಸ್ಟ್ರಾಂಗ್ ಅಂಡ್ ಫೋರ್ಸ್ಫುಲ್ ಇರ್ತಾವಂತ ತಿಳ್ಕೊಂಡು ಇವತ್ತೇ ಮಾತಾಡ್ಲಿಕ್ಕೆ ಹತ್ತೀನಿ. At the end of the story, there is a complete change in the girl's attitude to life. ಹೌದ್ರಿ, ಅದಕ್ಕೆ she followed the wrong man, leaving everything that belongs to workers paradise. She cared nothing, ಏನು ಕೇರ್ ಮಾಡಲ್ಲ. ಅದಲ್ಲ, ಇದೇನ್ ಕ್ವಶನ್. At the end of the story, there is a complete change in the girl's attitude to life. ಓಕೆ, ಹೌದು, ಸರಿ ಹೇಳೋದ, ನೀವು ಸರಿ ಅದ. Who should the credit go to? ಈಕಿ ಏನು ವರ್ಕರ್ಸ್, ಈಕೆ ಅನ್ನುವಂಥದ್ದು ನಮ್ಮ ಭಾಷೆ ರೀ, ನಮ್ಮ ಕಡೆ. ಸಾರಿ, ಹಂಗೇನು ತಿಳ್ಕೊಬೇಡ್ರಿ ಫ್ರೆಂಡ್ಸ್ ನೀವು. ಈ ನಮ್ಮ ಏರಿಯಾದೊಳಗೆ ಹಂಗೈತ್ರಿ ಅದು. ನಾನು ಯಾವುದೇ ಅಗೌರವದಿಂದ ಮಾತಾಡ್ಲಿಕ್ಕೆ ಹತ್ತಿಲ್ಲ, ಕ್ಷಮಿಸಿ ಪ್ಲೀಸ್. ಭಾಷೆ ಆ ಥರ, ನಾವು ಯಾವ ಏರಿಯಾದೊಳಗೆ ಬೆಳೆದೀವಿ ಆ ಭಾಷೆ ಮಾತಾಡ್ತೇನೆ. ಮೈ ಹಾರ್ಟ್ ಈಸ್ ಏನದಲ್ಲ ಆ್ಯಕ್ಚುಲಿ ರೆಡಿ ಟು ರೆಸ್ಪೆಕ್ಟ್ ಅದರ್ಸ್, ಬಟ್ ಲ್ಯಾಂಗ್ವೇಜ್ ಸ್ವಲ್ಪ ಏನಾಗ್ಬೋದು, ಅನಿಸ್ಬೋದು ನಿಮಗೆ ಆ ಥರ ಹಾರ್ಶ್ ಅಂತೇಳಿ. ದಯಮಾಡಿ ಹಾಗೇನೋ ತಿಳ್ಕೊಬೇಡ್ರಿ ಪ್ಲೀಸ್. ನೀವು ಕೆಲವೊಬ್ಬರಿಗೆ ಅನಿಸ್ಬೋದು ನಮ್ಮ ಭಾಷೆ ಹೊರಟೈತೆ, ನಾವೇನ್ ಮಾಡೋದ್ರಿ, ಆ ಪರಿಸರದೊಳಗೆ ಬೆಳೆದಿವಿ. At the end of the story, there is a complete change in the girl's attitude to life. ಹೌದು ಸರ್, ಕರೆಕ್ಟ್ ಅದ. Who should the credit go? ಅವಳು ಏನ್ ಮಾಡ್ತಾಳ, ಚೇಂಜ್ ಆಗ್ತಾಳಲ್ಲ. ಅಂದ್ರೆ ದೊಡ್ಡ ಒಂದು ಏನಾಗ್ತತ ಅಂತಂದ್ರೆ, ದೊಡ್ಡದು ಏನ್ ಆಗಲಿಕ್ಕೆ ಸಾಧ್ಯವಿದ್ದಿಲ್ಲ ಅದು ಆಗ್ತತ. ಅಂದ್ರೆ ಒಂದು ಮಹತ್ ಕಾರ್ಯನೇ ಅದು. ಅಂದ್ರೆ ನಿಜವಾಗ್ಲೂ ಇಂಥ ಒಂದು ಚೇಂಜ್ ಆಗತ್ತೆ ಅಲ್ಲ, ನಿಜವಾಗಿ ಆ ಕ್ರೆಡಿಟ್ ಯಾರಿಗ್ ಹೋಗ್ತೈತಿ? ಅವಳಿಗೆ ಹೋಗ್ತೈತೋ ಏನು ಆ ರಾಂಗ್ ಮ್ಯಾನ್ಗೆ ಹೋಗ್ತೈತೋ ಅಂತೇಳಿ. ನಿಜ ಹೇಳ್ತೇನೆ ಫ್ರೆಂಡ್, ನಿನಗ ಒಂದು ಸಂಗೀತ ನುಡಿಸ್ತಕ್ಕಂಥ ವ್ಯಕ್ತಿ ಎಕ್ಸ್ಪರ್ಟ್ ಇರಬೇಕು, ಸಂಗೀತ ಕೇಳುವಂತ ವ್ಯಕ್ತಿಗೂ ಕೂಡ ಆಸಕ್ತಿ ಇರಬೇಕು. ಈಗ ಕ್ವಾಣ ಅದರ ಮುಂದೆ ಕಿನ್ನೂರಿ ಅಂತಾರ. ಹಾಗಾದ್ರಿಂದ ಇಲ್ಲಿ ಚೇಂಜ್ ಆಗ್ತೈತೆ ಅಂತಂದ್ರ ಸಂಗೀತ ಆಸಕ್ತಿ ಇರ್ತಕ್ಕಂಥ ವ್ಯಕ್ತಿ ಬೇಕಾಗ್ತದ, ಮತ್ತೆ ಸಂಗೀತ ನುಡಿಸ್ತಕ್ಕಂಥ ವ್ಯಕ್ತಿನೂ ಕೂಡ ಎಕ್ಸ್ಪರ್ಟ್ ಇರ್ಬೇಕಾಗ್ತದೆ. ಎರಡೂ ಕಡೆ ಕೆಲಸ ಆಗ್ತೈತಿ ಅಂದ್ರೆ ಕ್ರೆಡಿಟ್ ಡೆಫಿನೆಟ್ಲಿ ಇಬ್ಬರಿಗೂ ಹೋಗ್ತೈತೆ. ಹೌದು, ಇವ ಎಲ್ಲ ಬೇಕಾದಷ್ಟು ಪೇಂಟಿಂಗ್ ಡ್ರಾಯಿಂಗ್ ಮಾಡ್ದ, ಅಕ್ಕಿ ಒಟ್ಟ ಇಂಟ್ರೆಸ್ಟ್ ತೋರಿಸದೆ ಹೋಗಿದ್ರೆ ಏನಾಗ್ತಿತ್ತು ಒಂದು, ಅದಲ್ಲೋ. ಆಕಿ ಇಂಟ್ರೆಸ್ಟ್ ತೋರಿಸಿದ್ಲು, ಇವನಿಗೇನು ಬರ್ಯಾಕ್ ಬರ್ತದ, ಪೇಂಟಿಂಗ್ ಮಾಡ್ಲಿಕ್ಕೆ ಬರಲ್ಲ, ಸಂಗೀತ ಹಾಡ್ಲಿಕ್ಕೆ ಬರಲ್ಲ ಅಂದ್ರ ಆಕಿ ಹಂಗ್ ಬದಲಾಗ್ತಿದ್ಲು, ಅದಲ್ಲೋ. ನಾನು ಅದೇ ಎಕ್ಸಾಂಪಲ್ ಕೊಡ್ತೇನೆ. ನಮ್ಮ ಕ್ಲಾಸ್ ನಲ್ಲಿ ಬಂದೇನವ್ರು ಟಾಪ್ ಬಂದಾರ, ಡಿಸ್ಟ್ರಿಕ್ಟ್ ಫಸ್ಟ್ ಬಂದಾರ, ಅದಲ್ಲ, ಸ್ಟೇಟಿಗೆ ಫಸ್ಟ್ ಬಂದಾರ ಅಂತಂದ್ರೆ ಸ್ಟೂಡೆಂಟ್ ಅಷ್ಟೇನೆ ಇಂಪಾರ್ಟೆಂಟಾ? ಟೀಚರ್ನು ಕೂಡ ಇಂಪಾರ್ಟೆಂಟ್. ಟೀಚರ್ ಕಲಿಸೋ ಸಾಮರ್ಥ್ಯ ಹೊಂದಿರ್ಬೇಕು, ವಿದ್ಯಾರ್ಥಿ ಆಸಕ್ತಿ ಹೊಂದಿರ್ಬೇಕು. ಅಂದ್ರೆ ಕ್ರೆಡಿಟ್ ಯಾರಿಗೆ ಹೋಗ್ತದೆ ಅಂತೀರಿ ನೀವ್ರಿ? ಅದೇ ತರಹಣ ಇಲ್ಲಿ ಕ್ರೆಡಿಟ್ ಇಬ್ಬರಿಗೂ ಹೋಗ್ತದ್ರಿ, ಅದಲ್ಲ. ಈಸ್ ಇಟ್ ಟು ದಿ ಐಡ್ಲರ್, ಆರ್ಟಿಸ್ಟ್ ಅಬಿಲಿಟಿ,
to impact others, or is it the girl's readiness and open-mindedness to change? ಇಲ್ಲಿ ಗೊತ್ತಾಗ್ತದಿಲ್ಲ, ಆರ್ಟಿಸ್ಟ್ನ ಎಬಿಲಿಟಿ ಟು ಇಂಪ್ಯಾಕ್ಟ್ ಅದರ್ಸ್ ಇದು ಕಾರಣ, ಆಕಿ ರೆಡಿನೆಸ್ ಇರ್ತೈತಲ್ಲ ಮೆಂಟಲಿ ಟು ಆಕ್ಸೆಪ್ಟ್ ಚೇಂಜಸ್ ಅವಳದು. ಇಬ್ಬರದು, ಒಬ್ಬ ಸ್ಟೂಡೆಂಟ್ ರ್ಯಾಂಕ್ ಬಂದ ಅಂತಂದ್ರೆ ಸ್ಟೂಡೆಂಟ್ ಅಷ್ಟೇ ಅಲ್ಲ, ಟೀಚರ್ದು ಕೂಡ ಐತಿ, ಅದಲ್ಲ. ಹಾಗಾಗಿ ಅವಳು ಮೆಂಟಲಿ ರೆಡಿನೆಸ್ ಮಾಡ್ಕೊಂಡಲ್ಲ, ಅದಲ್ಲ, ಟು ದ ನ್ಯೂ ಪಾಸಿಬಿಲಿಟೀಸ್ ಆಫ್ ಲೈಫ್ ಆಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಅವಳು ಗ್ರೇಟ್. ಮತ್ತೆ ಇವರು ಅವರ ಇಂಪ್ಯಾಕ್ಟ್ ಮಾಡುವಂಥದ್ದೊಂದು ಅಬಿಲಿಟಿ ಇರ್ತಲ್ಲ ಅವ್ರಿಗೆ, ರಿಯಲಿ ಇವರು ಗ್ರೇಟ್ ಸರ್. ಹಾಗಾಗಿ ದ ಕ್ರೆಡಿಟ್ ಗೋಸ್ ಟು ದ ಬೋತ್. ಕ್ಲೋಸ್ ಸ್ಟಡಿ. ಕ್ಲೋಸ್ ಸ್ಟಡಿ ಒಳಗ ಏನ್ ಬರ್ತದೆ? ಕ್ಲೋಸ್ ಸ್ಟಡಿ ಅಂತಂದ್ರ ಒಂದು ಪರ್ಟಿಕ್ಯುಲರ್ ಏರಿಯಾ ಆಫ್ ದ ಲೆಸನ್ ಒಳಗರೆ, ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ ದಲ್ಲಿ ಓನ್ಲಿ ಆ ಸಿಚುವೇಶನ್ ದಲ್ಲಿ ಬಂದಂತ ಪಾಯಿಂಟ್ಸ್ ಗಳನ್ನು ಮಾತ್ರ ನಾವು ಹೇಳಬೇಕಾಗ್ತದ. ಇದಕ್ಕ ಕ್ಲೋಸ್ ಸ್ಟಡಿ ಅಂತ ಹೇಳ್ತೀವಲ್ರಿ. ಬರ್ರಿ, ರೀಡ್ ದ ಫಾಲೋವಿಂಗ್. ಇವಕ್ಕೆಲ್ಲ RC ಕ್ವಶನ್, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಅಂತ ಕರಿತೀವಲ್ಲ. ರೆಫರ್ ಮಾಡಬೇಕು. ಯಾವ್ದನ್ನ ರೆಫರ್ ಮಾಡಬೇಕು? ಆ ಪರ್ಟಿಕ್ಯುಲರ್ ಕಾಂಟೆಕ್ಸ್ಟ್ ನಲ್ಲಿ ಏನದ. ಇಡೀ ಹೋಲ್ ಲೆಸನ್ ಗ್ಲೋಬಲ್ ಲೆಸನ್ ಗ್ಲೋಬಲ್ ಆಗಿ ನಾವು ಥಿಂಕ್ ಮಾಡುವಂಗಿಲ್ಲ. ಪರ್ಟಿಕ್ಯುಲರ್ ಆ ಸಿಚುವೇಶನ್ ದಲ್ಲಿ, ಆ ಕಾಂಟೆಕ್ಸ್ಟ್ ದಲ್ಲಿ ಏನ್ ಥಾಟ್ ಐತಿ, ಆ ಥಾಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು. Read the following extracts carefully. Okay, sir. Discuss in pairs and then write the answers to the questions given below them. Okay, sir. Agli. For the moving finger writes even in heaven. Helinalri. Moving finger andre ಏನಾಗ್ತೈತಿ ಅಂತಂದ್ರೆ ಹಣೆ ಬರ ಅಂತ ಹೇಳಿದೆ. ಈವನ್ ಮೂವಿಂಗ್ ಫಿಂಗರ್ ರೈಟ್ಸ್ ಇನ್ ಹೆವನ್ ಅಂತದ. ಅಂದ್ರೆ ಮೂವಿಂಗ್ ಹಣೆ ಬರ ಅಂತಕ್ಕಂಥದ್ದು ಮನುಷ್ಯರ ಜೀವನದಲ್ಲಿ ಅಷ್ಟೇ ಅಲ್ಲ ಫ್ರೆಂಡ್ಸ್, ದೇವರ ಜೀವನದಲ್ಲಿನೂ ಸಹಿತ, ಸ್ವರ್ಗದಲ್ಲಿನೂ ಸಹಿತ ತನ್ನ ಆಟ ತೋರಿಸ್ತೈತಿ. ನಾನು ಲೆಸನ್ ಮಾಡುವಾಗ ನಾ ಹೇಳಿನಿ, ಒಂದ್ಸಲ ಪಾರ್ವತಿ ಪರಮೇಶ್ವರ ಕೂಡಿಕೊಂಡು ಒಬ್ಬ ಬಡವನಿಗೆ ಏನೋ ಹೆಲ್ಪ್ ಮಾಡ್ಬೇಕಂತಾರ, ಬಟ್ ಆ ಹೆಲ್ಪ್ ಅವನಿಗೆ ತಟ್ಟೋದಿಲ್ಲ. ಇವ್ರು ಕೊಡ್ಬೇಕಂತ ಕೊಟ್ಟರು ಆ ಮನುಷ್ಯನಿಗೆ ರೀಚ್ ಆಗೋದಿಲ್ಲ. ಕಾರಣ ಏನು ಅಂತಂದ್ರೆ ರೀಚ್ ಆಗಬಾರ್ದು ಅಂತ ತಿಳ್ಕೊಂಡು ಹಣೆ ಬರ ಬರೆದು ಬಿಟ್ಟದ. ಡೆಸ್ಟಿನಿ ಅಂತ ಕರೀತಾರೆ, ಅದಕ್ಕೆ ಫೇಟ್ ಅಂತ ಕರೀತಾರೆ. ಮೂವಿಂಗ್ ಫಿಂಗರ್ ಅಂದ್ರೆ ಫೇಟ್. ಎಲ್ಲಿ ತನ್ನ ವರ್ಕೌಟ್ ಇದ್ರದ್ದು ಏನಂದ್ರೆ, ಹೌದಲ್ಲ, ಸ್ವರ್ಗದಲ್ಲೇ ಸಹಿತ ತಂದೆ ಪ್ರಭಾವ ಜಾಸ್ತಿ. ದೇವ್ರು ಹೇಳಿದ್ ನಡೆಯೋದಿಲ್ಲ. ನಮ್ಮ ಮನುಷ್ಯನ ಲೈಫ್ನೊಳಗ ದೇವ್ರು ಇಷ್ಟಪಟ್ಟಂತೆ ನಡೆಯೋದಿಲ್ಲ ಅಂತ್ರಿ. ಹಣೆ ಬರ ಇಷ್ಟಪಟ್ಟಂತೆ, ಹಣೆ ಬರ ಏನ್ ಇರ್ತದ ನಮ್ದು ಆ ಪ್ರಕಾರ ನಡೀತೈತಂತ, ಹೌದಲ್ಲೋ? ಎಸ್. ಹಾಗಾದ್ರೆ ಇದು ಎಲ್ಲಿ ಬರ್ತದೆ ಗೊತ್ತೈತೇನ್ರಿ ನಿಮಗೆ? ಆ ರಾಂಗ್ ಮ್ಯಾನ್ ಅಲ್ಲಿಗೆ ಹೋಗ್ಬೇಕಂತಿತ್ತು, ಎಲ್ಲೇ ವರ್ಕರ್ಸ್ ಪ್ಯಾರಡೈಸ್ಗೆ ಹೋಗ್ಬೇಕಂತ ಹಣೆ ಬರ ಬರ್ದಿತ್ತು. ಏನೋ ಒಂದು ನೆಪ ಬೇಕು, ಎಕ್ಸ್ಕ್ಯೂಸ್ ಬೇಕು ಅದಕ್ಕೆ. ಆ ಒಂದು ಯಾರವರು ಒಂದು ಏರಿಯಲ್ ಮೆಸೆಂಜರ್ ಒಂದೇನೋ ಮಿಸ್ಟೇಕ್ ಮಾಡ್ತಾನ. ಮಿಸ್ಟೇಕ್ ಮಾಡಿಬಿಟ್ಟು, ಹೌದಲ್ಲ, ಹಣೆ ಬರ ಹೆಂಗ ಇತ್ತು ಹಂಗೆ ನಡ್ತೈತಿ. ಯಾರಿಂದನೂ ಒಂದೇನೋ ಮಿಸ್ಟೇಕ್ ಆಗ್ತೈತಿ. ಅಲ್ಲ, ದೇವರು ಅವನಿಗೆ ಯಾವ್ದೋ ಒಂದು ಈ ಮನುಷ್ಯ ಹೆಂಗದನ ಅಲ್ಲಿ ಕಳಿಸ್ಬಾ ಅಂತ ಕಳಿಸಿದ್ರೆ, ಏರಿಯಲ್ ಮೆಸೆಂಜರ್ ಮಿಸ್ಟೇಕ್ ಮಾಡಿಬಿಟ್ಟು ಅವ್ನು ತಂದು ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಬಿಟ್ಬಿಟ್ಟು. ಯಾಕವ ಅಲ್ಲಿ ಬಿಟ್ಟ ಅಂತ ಕೇಳಿದ್ರ, ಟ್ಯಾಗೋರ್ ಸರ್ ಹೇಳ್ತಾರ ಅವ್ನ ಹಣೆ ಬರ ಹಂಗಿತ್ತು. ಅಂದ್ರೆ ಟ್ಯಾಗೋರ್ ಸರ್ಗೆ ಬಹಳ ಗಾಢವಾಗಿ ಹಣೆ ಬರದಲ್ಲಿ ನಂಬಿಕೆ ಐತೆ ಅಂತ ನಾವು ಅನ್ಕೋಬಹುದ್ರಿ. ಓಕೆ, ಇರ್ಲಿ, ಬರ್ರಿ ನೋಡೋಣ. ವಾಟ್ ಡಸ್ ಮೂವಿಂಗ್ ಫಿಂಗರ್ ಮೇನ್ ಹಿಯರ್? ಏನದ ಮೂವಿಂಗ್ ಫಿಂಗರ್ ಅಂದ್ರೆ ಫೇಟ್ ರೀ, ಹಣೆ ಬರ, ಡೆಸ್ಟಿನಿ. ವಾಟ್ ಡಸ್ ಬಿ ಕ್ವಶನ್? ವಾಟ್ ಫಿಗರ್ ಆಫ್ ಸ್ಪೀಚ್? ಮೂವಿಂಗ್ ಫಿಂಗರ್ ಅಂತಂತಾರ. ಇಟ್ ಈಸ್ ಜಸ್ಟ್ ಲೈಕ್ ಡೆಸ್ಟಿನಿ. ಡೆಸ್ಟಿನಿ ಅನ್ಲಾರ್ದೆ ಮೂವಿಂಗ್ ಫಿಂಗರ್ ಅಂತ ತಗೊಂಡಾರ. ಅಂದ್ರೆ ಎ ವರ್ಡ್ ಈಸ್ ಯೂಸ್ಡ್ ಟು ಗಿವ್ ದ ಮೀನಿಂಗ್ ಆಫ್ ಅನದರ್ ವರ್ಡ್. ಹೌದಲ್ಲೋ? ಇದಕ್ಕೆ ಮೆಟಾಫರ್ ಅಂತ ಕರಿತೀವ್ರಿ. ಮೆಟಾಫರ್ ಅಂತ ಕರಿತೀವ್ರಿ. ಸರಿನಾ? ಓಕೆ. ಮೆಟಾಫರ್ ಅಂದ್ರೆ ಏನು ಗೊತ್ತೈತಲ್ಲ? ಏನಂತಾರ? ಕ್ಯಾಮಲ್ ಇಸ್ ದ ಶಿಪ್ ಆಫ್ ದ ಡಿಸರ್ಟ್ ಅಂತ ಕರೀತಾರ. ಹೆಡ್ ಮಾಸ್ಟರ್ ಇಸ್ ದ ಪಿಲ್ಲರ್ ಆಫ್ ದ ಸ್ಕೂಲ್ ಅಂತ ಕರೀತಾರ. ಇದು ಮೆಟಾಫರ್ ಅಂತ ಕರೀತಾರ. ಗೊತ್ತಾಗುತ್ತಲ್ರಿ? ಇದಕ್ಕೆ ಮೆಟಾಫರ್ ಅಂತ ಕರೀತಾರ. ನಮ್ಮಲ್ಲಿ ಒಬ್ರು ಸರ್ ಇದ್ರೆ, ಅವರು ಸ್ವಲ್ಪ ಟ್ಯೂಷನ್ ಹೇಳೋ ಸರ್, ಅವ್ರು ಏನ್ ಮಾಡ್ತಿದ್ರು ಅಂತಂದ್ರ, ಫೀ ಕೊಡ್ರಪ್ಪ, ನಾನು ಮನೆಗೆ ಹೋದ ತಕ್ಷಣ ನಮ್ದು ಅರಿಗಿನಿ ಕೇಳ್ತೈತಿ ಅಂತಿದ್ರು. ನನ್ನ ಹೆಂಡತಿ ಕೇಳ್ತಾಳ, ಎಷ್ಟ್ ತಂದ್ರಿ ಇವತ್ತು ಅಂತಂತಿದ್ದಿಲ್ಲ ಅವರು. ನಮ್ದು ಅರಿಗಿನಿ ಕೇಳ್ತೈತಪ್ಪ ಅಂತಿದ್ರು. ಅಂದ್ರೆ ನಮ್ಮ ಹೆಂಡತಿ ಅನ್ಲಾರ್ದನೆ ಅರಗಿನಿ ಅಂತ ಬಳಸ್ತಾರ. ಇದು ಸಾಕಷ್ಟು ನಿಮಗೆ ಗೊತ್ತದ ಇದು, ಹೌದಲ್ಲ?
ಇದಕ್ಕೆ ಮೆಟಾಫರ್ ಅಂತ ಕರೀತಾರೆ. ಒಂದರ ಬದಲಾಗಿ ನೇರವಾಗಿ ಇನ್ನೊಂದನ್ನ ಯೂಸ್ ಮಾಡೋದು. ಲೆಟ್ಸ್ ಕ್ಯಾಚ್ ದ ಶಿಪ್ ಆಫ್ ದಿ ಲೆಟ್ಸ್ ಕ್ಯಾಚ್ ದ ಫಿಶ್ ಆಫ್ ದ ಟೈಡ್ ಅಂತ ತಿಳ್ಕೊಂಡು ಕೋರಮಂಡಲ್ ಫಿಶರ್ಸ್ ಅಂತ ತಿಳ್ಕೊಂಡು ಒಂದು ಪೋಯಮ್ದಲ್ಲಿ ಬರ್ತದೆ ಅದು. ನಮ್ಮ ಸರೋಜಿನಿ ನಾಯ್ಡು ಮೇಡಮ್ ಅವರ ಪೋಯಮ್ದಲ್ಲಿ ಲೆಟ್ಸ್ ಕ್ಯಾಚ್ ದ ವೆಲ್ತ್ ಆಫ್ ದ ಟೈಡ್ ಅಂತ ಬರ್ತೈತ್ರಿ. ಕೋರಮಂಡಲ್ ಫಿಶರ್ಸ್ ಅಂತ ತಿಳ್ಕೊಂಡು ಇದು ಅಂದ್ರೆ ಒಂದರ ಬದಲಾಗಿ ಇನ್ನೊಂದು ತಗೊಂಡ್ರೆ ಅದನ್ನ ಮೆಟಾಫರ್ ಅಂತ ಕರೀತಾರೆ. ಎಸ್, ಇದು ಮೆಟಾಫರ್ ಆಗ್ತದೆ. ಅಂದ್ರೆ ಫೇಟ್ ಅನ್ಲಾರ್ದೆ ಮೂವಿಂಗ್ ಫಿಂಗರ್ ಅಂತಾರೆ. ಹೀಗಾಗಿ ಇದು ಮೆಟಾಫರ್ ಆಗ್ತದೆ. ಥರ್ಡ್ ಕ್ವಶನ್, ಸಿ ಕ್ವಶನ್ ಅದ, ವಾಟ್ ಡಸ್ ದ ಸೆಂಟೆನ್ಸ್ ಮೀನ್ ಇನ್ ದ ಕಾಂಟೆಕ್ಸ್ಟ್? ಹಿಂಗಂದ್ರೆ ಏನು ಅಂತ ಹೇಳಿ ಅಂದ್ರೆ ದ ಮೂವಿಂಗ್ ಫಿಂಗರ್, ಬಟ್ ದ ಮೂವಿಂಗ್ ಈವನ್ ಅಂತ ಐತಲ್ಲ, ಸ್ವರ್ಗದಲ್ಲಿಯೂ ಸಹ ದೇವರಾಟ ನಡೆಯಲ್ಲ ಸರ್, ಹಣೆ ಬರದ ಆಟ ನಡೀತೈತಿ. ಅಂದ್ರೆ ಇಟ್ ಇಸ್ ಸೋ ಪವರ್ಫುಲ್, ಮೋರ್ ಪವರ್ಫುಲ್ ದ್ಯಾನ್ ದ ಪವರ್ ಆಫ್ ಗಾಡ್ ಅಂದಂಗ. ನಾ ಏನ್ ಬರ್ದೇನ್ ನೋಡೋಣ. ನಾನೇನ್ ಬರ್ದೇನ್ರಿ? ಸಿ ಆನ್ಸರ್, ದ ಪವರ್ ಆಫ್ ಫೇಟ್ ಈಸ್ ಮೋರ್ ದ್ಯಾನ್ ದ ಪವರ್ ಆಫ್ ಗಾಡ್. ಎಂತ ಬ್ಯೂಟಿಫುಲ್ ಬರ್ದೇನ್ರಿ ಫ್ರೆಂಡ್ಸ್. ಇಟ್ ವರ್ಕ್ಸ್ ಈವನ್ ಇನ್ ಹೆವನ್. Okay, the meaning of the line is that. Question number 2. As a princess sees a lonely beggar and is filled with pity, so the busy girl of heaven was filled with pity. ಇದು ಗೊತ್ತೈತಲ್ಲ ನಿಮಗೆ, ನಾನು ಆಗಲೇ ಇದೇ ವಿಡಿಯೋದಲ್ಲೇ ನಾನು ಹೇಳೇನ್ರಿ. ಆ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಅನ್ನು ನೋಡ್ಬಿಟ್ಟು ಇವಳಿಗೆ ಎಂತ ಫೀಲಿಂಗ್ ಬಂದ್ರೆ ಅಯ್ಯೋ ಪಾಪ ಅಂತ ಅನಿಸ್ತದೆ. ಯಾಕಂದ್ರೆ ಅವನಿಗೆ ಕೆಲಸ ಇಲ್ಲ. ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ ಯಾರು ಕೆಲಸ ಹೊಂದಿರ್ತಾರ ಅವ್ರು ಹ್ಯಾಪಿ ಇರ್ತಾರ. ಆಕೆ ಅನ್ಕೊಂತಾಳ ಇವನಿಗೆ ಕೆಲಸ ಇಲ್ಲ, ಹಾಗಾಗಿ ಅನ್ಹ್ಯಾಪಿ ಅದನ. ನನ್ನಲ್ಲಿ ಬೇಕಾದಷ್ಟು ಕೆಲಸ ಅದಲ್ಲ, ನನ್ನ ಕೆಲಸವನ್ನ ಒಂಚೂರು ಇವನಿಗೆ ಕೊಟ್ಟು ನನಗೆ ಹ್ಯಾಪಿನೆಸ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ಲಕ್ಕ ಇವನಿಗೊಂದು ಸ್ವಲ್ಪ ವರ್ಕ್ ಕೊಟ್ಟು ಇವನಿಗೆ ಹ್ಯಾಪಿ ಮಾಡಿದರಾಯ್ತು, ಪಾಪ ಹ್ಯಾಪಿ ಇಲ್ಲವ ಅಂತ ಅನ್ಕೊಂತಾಳ ಆಕೆ. ಯಾಸ್ ದ ಪ್ರಿನ್ಸೆಸ್ ಅಲ್ಲಿ ಯಾರಿಗೆ ಹೋಲಿಕೆ ಮಾಡ್ತಾರೆ? ಪ್ರಿನ್ಸೆಸ್ ಅಂದ್ರೆ ಯಾರಿಲ್ಲ ಅಂದ್ರೆ ಅವರು ಅದು ಗರ್ಲ್ ಆಫ್ ದಿ ಸೈಲೆಂಟ್ ಟಾರೆಂಟ್. ಅದು ಏ ಲೋನ್ಲಿ ಬೆಗ್ಗರ್ ಅನ್ನು ಯಾರನ್ನು ಲೋನ್ಲಿ ಬೆಗ್ಗರ್ ಕಂಪೇರ್ ಮಾಡ್ತಾರಿಲ್ಲ. ಇದು ಸಿಮಿಲಿ ಆಗ್ತತ್ತ ಫ್ರೆಂಡ್. ಇದು ಯಾಸ್ ಅಂತ ಐತಲ್ಲ, ಯಾಸ್ ಸೋ ಲೈಕ್ ತಗೊಂಡು ಒಬ್ಬರೊಬ್ಬರು ಹೋಲಿಸಿದ್ರೆ ಸಿಮಿಲಿ ಆಗ್ತತ್ತ, ಹೌದಲ್ಲ? ಶಿ ಈಸ್ ಲೈಕ್ ಎ ರೋಸ್ ಅಂತಂದ್ರೆ ಸಿಮಿಲಿ ಆಗ್ತತ್ತ. ಶಿ ಈಸ್ ಎ ರೋಸ್ ಇನ್ ಮೈ ಲೈಫ್ ಅಂತ ಕೇಳಿದ್ರೆ ಅದು ಮೆಟಾಫರ್. ಶಿ ಈಸ್ ಎ ರೋಸ್ ಇನ್ ಬ್ಯೂಟಿ. ಪಿ ಟಿ ಉಷಾ ಈಸ್ ಎ ಡಿಯರ್ ಇನ್ ರನ್ನಿಂಗ್. ಪಿ ಟಿ ಉಷಾ ಈಸ್ ಎ ಡಿಯರ್ ಇನ್ ರನ್ನಿಂಗ್ ಅಂದ್ರೆ ಮೆಟಾಫರ್. ಪಿ ಟಿ ಉಷಾ ರನ್ಸ್ ಲೈಕ್ ಎ ಡಿಯರ್ ಅಂತಂದ್ರೆ ಲೈಕ್, ಯಾಸು, ಸೋ ಬಂದು ಟೂ ಡಿಫರೆಂಟ್ ಥಿಂಗ್ಸ್ ಕಂಪೇರ್ ಆಗಿದ್ರೆ ಸಿಮಿಲಿ. ಯಾಸು ಸೋ ಲೈಕ್ ಇರ್ಲಾರ್ದೆ ಟೂ ಡಿಫರೆಂಟ್ ಥಿಂಗ್ಸ್ ಕಂಪೇರ್ ಆಗಿತ್ತಂತಂದ್ರೆ ಮೆಟಾಫರ್. ಇಲ್ಲೇ ಇದು ಸಿಮಿಲಿ ಆಗ್ತತ್ತ, ಆಗಲೇ ಅಲ್ಲೂ ಮೆಟಾಫರ್ ಆಗ್ತತ್ತ. ಯಾಸು ಸೋ ಲೈಕ್ ಬಂದಿಲ್ಲ ಅಲ್ಲೇ. As a princess sees a lonely beggar and is filled with pity, so the busy girl of heaven was filled with pity. ಓಕೆ, ಏನಾಗ್ತದೆ ಹೇಳಿ? ಕ್ವಶನ್ ಏನ್ ಕೇಳ್ತಾರೆ ಸರ್? ಹೂ ಈಸ್ ಕಂಪೇರ್ಡ್ ಟು ಎ ಲೋನ್ಲಿ ಬೆಗರ್? ಇವ್ ರಾಂಗ್ ಮಾಡ್ರಿ. Why was the girl filled with pity? Because she thought the man didn't have work and so he was unhappy, and she had a lot of work and she wanted to give some of her work to him to make him happy. Therefore she was filled with pity. ನನ್ನ ಅಭಿಪ್ರಾಯ. ನೋಡಿಲ್ಲ ನಾನೇನು ಆನ್ಸರ್ ಕೆಳಗೆ. ಹೌ ಡಿಡ್ ದ ಗರ್ಲ್ ಆಫರ್ ಟು ಹೆಲ್ಪ್ ಹಿಮ್? ಹೌ ಡಿಡ್ ದ ಗರ್ಲ್ ಆಫರ್? ಹೆಂಗೆ ಹೆಲ್ಪ್? ಸಮ್ ಆಫ್ ಹರ್ ವರ್ಕ್. ತನ್ನ ಕೈಗೆ ಬೇಕಾದಷ್ಟು ಕೆಲಸ ಐತಲ್ಲ, ಸ್ವಲ್ಪ ಕೊಟ್ರಾಯ್ತು ಅಂತ ತಿಳ್ಕೊಂಡು. ಈ ರೀತಿಯಲ್ಲಿ ಕೆಲಸ ಕೊಡೋದ್ರ ಮುಖಾಂತರ, ನಮ್ಮಲ್ಲಿ ಕೆಲಸ ಕೊಟ್ರೆ ಯಾಕೋ ನಿನ್ ಕೆಲಸ ನೀ ಮಾಡೋ ಕೊಡ್ತೀನಿ ಏನಾರ ಹೋಗ ಅಂತೀವ್ರಿ. ಬಟ್ ಆ ವರ್ಕರ್ಸ್ ಪ್ಯಾರಡೈಸ್ ಒಳಗ ನಂದು ಕೆಲಸ ಅವನಿಗೆ ಕೊಟ್ಟೆ ಅಂದ್ರೆ ಅವ ಹ್ಯಾಪಿ ಆಗ್ತಾನ ಅಂತ ತಿಳ್ಕೊಂತಾಳಕ್ಕೆ. ಎ ಕ್ವಶನ್ ಏನದ? ಹೂ ಈಸ್ ಕಂಪೇರ್ಡ್ ಟು ಬೆಗರ್? ಎ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್. ಬಿ ಕ್ವಶನ್, why was the girl filled with pity? She thought he ಅಂದ್ರೆ wrong man had no work on hand. ಯಾಕೆ ಮತ್ತೇನ್ ಮಾಡ್ತಾನ? ಇಸ್ ಹೌ ಡಿಡ್ ದ ಗರ್ಲ್ ಆಫರ್ ಟು ಹಿಮ್? ಯಾವ ರೀತಿ ಕೊಡ್ಬೇಕಂತಂದ್ರೆ, ಆಸ್ ಎ ಪ್ರಿನ್ಸೆಸ್ ಈಸ್ ಎ ಲೋನ್ಲಿ ಬೆಗರ್. ಒಬ್ಬೊಬ್ಬ ರಾಜಕುಮಾರಿ ಒಬ್ಬ ಭಿಕ್ಷುಕನ್ ನೋಡಿದ್ರ ಅಯ್ಯೋ ತಗೊಳಪ್ಪ ಇದು ಸಿಲ್ವರ್ ಗೋಲ್ಡನ್ ಕಾಯಿನ್ಸ್ ಗಳನ್ನ ಕೊಡ್ಬೋದ್ರಿ. ಆ ತರ ಈಕೆ ಏನ್ ಅನ್ಕೋತಾರೆ? ಅಂಡ್ ಈಸ್ ಫಿಲ್ಡ್ ವಿತ್ ಪಿಟಿ. ಶಿ ವುಡ್ ಸ್ಪೇರ್ ಸಮ್ ಆಫ್ ಹರ್ ವರ್ಕ್ ಫಾರ್ ಹಿಮ್ ಟು ಡೂ ಅಂಡ್ ಮೇಕ್ ಹಿಮ್ happy. This is how she wanted to offer help to him. Main question number 3. When she set out for the torrent the next day. Her hurrying feet were a little less hurried than before. Howdu gottadane? Because she was attracted by the beauty of the painting that was done on the picture on the previous day by the wrong man. Okay, ಏನದ ಕ್ವಶನ್? when? yes, okay, less hurried ಆಗ್ತತ್ರಿ.
ವಾಟ್ ಹ್ಯಾಡ್ ಹ್ಯಾಪನ್ಡ್ ಪ್ರೀವಿಯಸ್ ನೈಟ್ ಅಂತ ಕೇಳ್ತಾರೆ. ದ ರಾಂಗ್ ಮ್ಯಾನ್ ಹ್ಯಾಡ್ ಪೇಂಟೆಡ್ ಒನ್ ಆಫ್ ಹರ್ ಪಿಕ್ಚರ್ಸ್. ಇದು ನಡೀತದ್ರಿ. ವಾಟ್ ಡಸ್ ಹರಿಯಿಂಗ್ ಫೀಟ್ ಸಜೆಸ್ಟ್? ಹರಿಯಿಂಗ್ ಫೀಟ್ ಶಿ ವಾಸ್ ಬಿಸಿ ಅಂತ ಹೇಳಿ, ಬಡ ಬಡ ಕೈ ಹಾಕ್ರಿ, ಬಡ ಬಡ ಕಾಲ್ ಹಾಕ್ರಪ್ಪ, ಏನಪ್ಪಾ ಹಿಂಗತೆ ಮಾಡಿದ್ರ ಅಂತ ಹೇಳ್ಕೊಂಡು ದುಡಿಸ್ಕೊಳ್ ಆ ಮಾಲಕರು ಹೊಲ್ದಾಗ ಹೇಳ್ತಿರ್ತಾರೆ, ಬಡ ಬಡ ಕೈ ಹಾಕ್ರಪ್ಪ, ನಮ್ದು 10th PUC ಫಸ್ಟ್ ಇಯರ್ಕೊಂದು ಲೆಸನ್ ಬರ್ತದ್ರಿ. ಯಾವ್ದಪ್ಪ ಲೆಸನ್ ಅದು? ವಾಚನ ಲೇಖ ಅಂತ ತಿಳ್ಕೊಂಡು ಆರ್.ಕೆ. ನಾರಾಯಣ ಸರ್ ಅದ್ರ ಬರ್ತದ ಸ್ವಿಂಗ್ ಬ್ರದರ್ಸ್ ಸ್ವಿಂಗ್, ಕೈ ಬೀಸ್ರು, ಬಡ ಬಡ ಕೆಲಸ ಮಾಡ್ರಿ ಅಂತ ತಿಳ್ಕೊಂಡು. ಕೈ ಬೀಸ್ರಿ ಅಂದ್ರೆ ಏನು? ಅವಸರ ಮಾಡ್ರಪ್ಪ ಅಂತೇಳಿ. ಕಾಲ್ ಬಡ ಬಡ ಓಡಿಸ್ರಪ್ಪ ಅಂತಂದ್ರೆ ಏನು? ಬೀಜಿ ಅಂತ ತಿಳ್ಕೊಂಡ್ರು. ಈ ರೀತಿ ಆಗ್ತದ. ಹರಿಯಿಂಗ್ ಫೀಟ್ ಅಂದ್ರೆ ಏನು? ಹರಿಯಿಂಗ್ ಫೀಟ್ ಅಂದ್ರೆ ಅವಸರ ಯಾಕೆ ಮಾಡ್ತೀವ್ರಿ ಕೆಲಸ ಭಾಳ ಇದ್ದಾಗ್ರಿ. ವೈ ಡಿಡ್ ದೇ ಬಿಕಮ್ ಲೆಸ್ ಹರಿಡ್ ಅಂತ ಕೇಳಿದ್ರೆ ಶಿ ವಾಸ್ ಅಟ್ರಾಕ್ಟೆಡ್ ಬೈ ದ ಬ್ಯೂಟಿ ರೀ. ಹೋಗಿ ನೈಟ್ ಎಲ್ಲ ನೋಡ್ತಾವಲ್ಲ, ಪ್ರಯಾರಿಟಿ ಚೇಂಜ್ ಆಗ್ತದ. ಇದ ಕೊಟ್ಟಿರ್ತೀನಿ ನಾನು ಆನ್ಸರ್, ಬರೀ ನೋಡೋಣ. ಶಿ ಮೂಡ್ ಔಟ್ ಆಫ್ ಬೆಡ್, ಏನಾಗ್ತದ ಕ್ವಶನ್? ವಾಟ್ ಹ್ಯಾಡ್ ಹ್ಯಾಪನ್ ಪ್ರೀವಿಯಸ್ ನೈಟ್? ನೈಟ್ ಏನಾಗೈತೆ ಅಂತ ಕೇಳ್ತಾರ. ಐಮ್ ಸಾರಿ, ಹೌದ್ರಿ, ನೈಟ್ ಏನಾಗ್ತತೆ ಅಂದ್ರೆ ಹೋಗಿ ಲೈಟ್ ಫಸ್ಟ್ ಏನ್ ಮಾಡ್ತಾಳ್ರಿ, ಸೀಕ್ರೆಟ್ಲಿ ನೋಡ್ತಾಳ್ರಿ, ಆಮೇಲೆ ಮಲ್ಕೋತಾಳ್ರಿ, ಆಮೇಲೆ ಮಿಡ್ ನೈಟ್ ಹೇಳ್ತಾಳ್ರಿ, ಆಮೇಲೆ ಲೈಟ್ ಸ್ವಿಚ್ ಆನ್ ಮಾಡಿ ಏನ್ ಮಾಡ್ತಾಳು, ಅವೇ ಫ್ರಮ್ ಪ್ರೈಯಿಂಗ್ ಐಸ್ ನೋಡ್ಕೊಂತ ಕೂಡ್ತಾಳ್ರಿ, ಸ್ಕ್ಯಾನ್ ಮಾಡ್ತಾಳ ಅದೆಲ್ಲ. ಓಕೆ, ಶಿ ಮೂಡ್ ಔಟ್ ಆಫ್ ಬೆಡ್, ಲೈಟೆಡ್ ಎ ಲ್ಯಾಂಪ್ ಅಂಡ್ ಸ್ಕ್ಯಾನ್ ದ ಪಿಕ್ಚರ್ ಅಗೇನ್ ಇನ್ ಸೈಲೆನ್ಸ್. ಮಲ್ಕೊಳಕ್ ಒಂದ್ಸಲ ನೋಡ್ತಾಳ, ಮತ್ತೊಂದ್ಸಲ ಅದಕ್ಕೆ ಅಗೇನ್ ಅಂತ ಬರ್ತದ, ಇನ್ ಸೈಲೆನ್ಸ್ ಅಂತದ. For the first time in her life, she had seen something that had no meaning and no purpose at all. ಒಂಥರ ಪರ್ಪಸ್ ಇರ್ಲಾರ್ದ, ಮೀನಿಂಗ್ ಇರ್ಲಾರ್ದಂಥದ್ದು ಒಂದು ಕೆಲಸ ಅವಳಿಗೆ ಇಂಪ್ಯಾಕ್ಟ್ ಆಗಿರ್ತಕ್ಕಂಥದ್ದು, ಹೌದಲ್ಲ? ಫಸ್ಟ್ ಟೈಮ್ ಅಲ್ಲ, ಹಾಗಾಗಿ ಒಂದೇನೋ ಅನಿಸ್ತದ ಅವರಿಗೆ, ಆ ಲೇಡಿಗೆ, ಆ ಗರ್ಲ್ಗೆ. ಸೆಕೆಂಡ್ ಕ್ವಶನ್ ದ ವಾಟ್ ಡಸ್ ಹರಿಂಗ್ ಫೀಟ್ ಸಜೆಸ್ಟ್ ಅಂತಾರ? ದ ಗರ್ಲ್ ವಾಸ್ ಬಿಸಿ ಅಂತೇಳಿ ಅಂಡರ್ಸ್ಟುಡ್, ಹೌದಾ? ಸಿ ಕ್ವಶನ್ ಅದ ವೈ ಡಿಡ್ ದೇ ಬಿಕಮ್ ಲೆಸ್ ಹರಿಡ್? ಆ ಫೀಟ್ ಅದನ್ನ ನೆಕ್ಸ್ಟ್ ಡೇ ಯಾಕೆ ಲೆಸ್ ಹರಿಡ್ ಆಗ್ತಾವ ಅಂತ ತಿಳ್ಕೊಂಡು, ಹೌದಲ್ಲ? ಎ ನ್ಯೂ ಸೆನ್ಸ್ ಸೀಮ್ ಟು ಹ್ಯಾವ್ ಅವೇಕನ್ಡ್ ಇನ್ ಹರ್, ಏನೋ ಒಂದು ಹೊಸದು. ಹೇಳಿಲ್ಲಲ್ಲ, ಈಗ ಎಲ್ಲ ಹುಡುಗಿಯರು ಹುಡುಗರು ಭರ್ಜರಿ ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಹೈ ಸ್ಕೂಲ್ಗೆ ಅಥವಾ PUC ಬರ್ಬೇಕಾದ್ರೆ ಒಂದೇನೋ ನೀವು ಸೆನ್ಸ್ ಅರೈಸ್ ಆಗ್ತದೆ. ಅದಕ್ಕೆ ಭಾಳ ಎಚ್ಚರಿಕೆಯಿಂದ ಹೇಳಿ ಕಳಿಸ್ತಾರೆ, ಹುಷಾರಾಗಿರಬರಪ್ಪ, ಹೆಣ್ಣು ನೋಡ್ರು ಕೂಡ ಮಾತಾಡ್ಬೇಡ, ಗಂಡು ನೋಡ್ರು ಕೂಡ ಮಾತಾಡ್ಬೇಡ, ಪೇರೆಂಟ್ಸ್ ಎಲ್ಲ ಹೇಳಿ ಕಳಿಸ್ತಿರ್ತಾರಲ್ಲ, ಒಂದೇನೋ ನ್ಯೂ ಸೆನ್ಸ್. ಈ ಹುಡುಗಿಗೂ ಹಂಗ ಏನೋ ನ್ಯೂ ಸೆನ್ಸ್ ಕಾಣಿಸ್ಕೊಂತಲ್ಲ, ಅದಕ್ಕೆ ಆಕಿ ಸರಳ ಉಳಿದಿಲ್ಲ ಈಗ, ತಲೆ ಹುಳ ಬಿಟ್ಟನ ಪುಣ್ಯಾತ್ಮತ. ಎ ನ್ಯೂ ಸೆನ್ಸ್ ಸೇಮ್ ಟು ಹ್ಯಾವ್ ಅವೇಕನ್ಡ್ ಇನ್ ಹರ್, ಎ ಸೆನ್ಸ್ ಎಂತ ಸೆನ್ಸ್ ಅದು? ದಟ್ ಸೇಮ್ ಟು ಹ್ಯಾವ್ ನೋ ಮೀನಿಂಗ್ ಅಂಡ್ ನೋ ಪರ್ಪಸ್ ಅಟ್ ಆಲ್. ಮೀನಿಂಗ್ ಇಲ್ಲ, ಪರ್ಪಸ್ ಇಲ್ಲ ಅಂತಕ್ಕಂಥದ್ದು ಅಲ್ಲಿವರೆಗೆ ಅದಕ್ಕೆ ಲಕ್ಷ್ಯ ಕೊಟ್ಟಿಲ್ಲ ಆಕಿ. ಇವತ್ತ ಅದು ಅವಳ ಜೀವನದಲ್ಲಿ ಒಂದೇನೋ ಆಟ ಆಡ್ಲಿಕ್ಕೆ ಹತ್ತೈತಲ್ಲ, ಅದಕ್ಕೆ ಏನಾಗ್ತೈತಿ, ಒಂದು ಸ್ಲೋ ಆಗ್ತಾಳ. ಪ್ಯಾರಾಗ್ರಾಫ್ ರೈಟಿಂಗ್ ಅದು. Discuss in pairs or groups of 4 each the answers to the following questions. Individually note down the important points for each question and then develop the options into one paragraph answer ಅಂತದ. ಅಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಕ್ವಶನ್ಸ್ಗಳನ್ನೆಲ್ಲ ನೋಡ್ಕೊಡ್ರಿ, ಅವೆಲ್ಲ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಅದಾವೆ. ಈ ಕ್ವಶನ್ಗೆ ಏನ್ ಆನ್ಸರ್ ಮಾಡ್ತೀರಿ ನೀವಂತ ಹೇಳ್ತಾರೆ. ಬಾರೆ ನೋಡೋಣ ಏನು, ವಾಟ್ ಕ್ವಶನ್ ಇಸ್ ದರ್? ದ ಮ್ಯಾನ್ ಸೇಸ್ ಐ ಹ್ಯಾವೆಂಟ್ ಅ ಮೊಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ಪ್ಯಾರಾಗ್ರಾಫ್ 11 ಅದರಿ. ಕೀಪಿಂಗ್ ಇನ್ ಮೈಂಡ್, one second please.
ಸಾರಿ ಫ್ರೆಂಡ್, ಏನೋ ಸ್ವಲ್ಪ ಒಂಚೂರ ಕೆಲಸ ಬಂತು ಹಾಗಾಗಿ. ಎಸ್, ಲೆಟ್ಸ್ ಕಂಟಿನ್ಯೂ. ದ ಮ್ಯಾನ್ ಸೇಸ್ ಐ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ಓಕೆ, ಹೌದು ಸರ್ ಹೇಳ್ತಾರೆ. ಕೀಪಿಂಗ್ ಇನ್ ಮೈಂಡ್ ದ ಅಬೌವ್ ಸ್ಟೇಟ್ಮೆಂಟ್ಸ್. ಓಕೆ ಹೇಳ್ರಿ. ಇಲ್ಲೊಂದು ಅದಾರ, ಅದಕ್ಕೆ ಸ್ಟೇಟ್ಮೆಂಟ್ಸ್ ಅಂತಾರಲ್ರಿ ಸರ್ ಅವರು. ಬರೀ ಏನಂತಾರೆ ಇದು? ಮೆನಿ ಇನ್ ವರ್ಕರ್ಸ್ ಪ್ಯಾರಡೈಸ್ ಸೇ ಗಾಡ್ ವಿ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್. ಓಕೆ, ಇದು ಅಂದ್ರೆ. ಆಮೇಲೆ ದ ಮ್ಯಾನ್ ಸೇಸ್ ಇಲ್ಲೊಂದು ಬರ್ತದ್ರಿ, ಐ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ಅಯ್ಯೋ, ಇವ್ರು ಹೇಳೋದು ಬೇರೆ ರೀ. ವಿ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್, ನಮಗೊಂದು ಕ್ಷಣ ಸಹಿತ ಟೈಮ್ ಇಲ್ಲವ ಅಂತಾನ. ಇವರು ಇವು ವರ್ಕರ್ಸ್ ಪ್ಯಾರಡೈಸ್ ಅಂತಾರ. ಈ ಮನುಷ್ಯ ಏನಂತಾನ, ಐ ಹ್ಯಾವೆಂಟ್ ಎ ಮೊಮೆಂಟ್ ಅಂತ ಇವ್ರು ಅಂತಾರ. ಕೀಪಿಂಗ್ ಇನ್ ಮೈಂಡ್ ದ ಅಬೌವ್ ಸ್ಟೇಟ್ಮೆಂಟ್ಸ್ ಕಾಂಟ್ರಾಸ್ಟ್. ಕಾಂಟ್ರಾಸ್ಟ್ 100% ಕಾಂಟ್ರಾಸ್ಟ್ ಅದ. ಕಂಪೇರಿಂಗ್ ಇಲ್ಲವೇ ಇಲ್ಲ ಸರ್. ಇದು ಕ್ವೈಟ್ ಡಿಫರೆಂಟ್ ದೇ ಆರ್ ಇನ್ ದೇರ್ ಅಟಿಟ್ಯೂಡ್. ಅವರು ನಮಗೆ ಟೈಮ್ ಇಲ್ಲ ಅನ್ನೋ ಕೆಲಸ ಮಾಡಕ್ಕೆ ಬೇರೆ, ಇವ್ರು ನನಗೆ ಟೈಮ್ ಇಲ್ಲ ಅಂತ ಕೆಲಸ ಮಾಡಕ್ಕೂ ಬೇರೆ. ಡೆಫಿನೆಟ್ಲಿ 100% ಕಾಂಟ್ರಾಸ್ಟಿಂಗ್ ಅದ ರೀ. ದ ಅಟಿಟ್ಯೂಡ್ ಆಫ್ ದ ಮೆನ್ ಇನ್ ದ ವರ್ಕರ್ಸ್ ಪ್ಯಾರಡೈಸ್ ಅಂಡ್ ದಟ್ ಆಫ್ ದ ಮ್ಯಾನ್ ದಟ್ ಈಸ್ ಆರ್ಟಿಸ್ಟ್. ಏನು ಎಂತ ಬ್ಯೂಟಿಫುಲ್ ಕ್ವಶನ್ ಇದ್ರಿ. ಅವ್ರಿಗೆ ನಮಗ್ ಟೈಮ್ ಇಲ್ಲ, ಅಯ್ಯೋ ನಮಗ್ ಟೈಮ್ ಇಲ್ಲ ಅಂತ ಅವ್ರಂತಾನೆ. ಈತನು ನನಗ್ ಟೈಮ್ ಇಲ್ಲ ಅಂತನ್ರಿ. ಅವ್ರಿಗೆ ಎದಕ್ ಟೈಮ್ ಇಲ್ಲ, ಈತನಿಗೆ ಎದಕ್ ಟೈಮ್ ಇಲ್ಲ. ಅವ್ರಿಗೆ ಟೈಮ್ ರೆಸ್ಟ್ ಮಾಡ್ಲಿಕ್ಕೆ ಟೈಮ್ ಇಲ್ಲ, ಇವನಿಗೆ ವರ್ಕ್ ಆಫ್ ಯುಟಿಲಿಟಿ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಅವರು ತಮ್ಮ ವರ್ಕ್ ಆಫ್ ಯುಟಿಲಿಟಿ ಒಳಗೆ ಬಿಜಿ ಅದನ, ಇವ ವರ್ಕ್ ಆಫ್ ಆರ್ಟ್ ಒಳಗೆ ಬಿಜಿ ಅದನ. ಒಂದು ಕ್ಷಣ ಟೈಮ್ ಇಲ್ಲ ಇವನಿಗೆ ವರ್ಕ್ ಆಫ್ ಯುಟಿಲಿಟಿ ಮಾಡಕ, ವೇಸ್ಟ್ ಮಾಡಕ. ಇವನು ವರ್ಕ್ ಆಫ್ ಆರ್ಟ್, ಇವನು ಕೂಡ ಫುಲ್ ಬಿಜಿ. ಅವರು ಕೂಡ ವರ್ಕ್ ಆಫ್ ಯುಟಿಲಿಟಿ ಒಳಗೆ ಅವರು ಕೂಡ ಫುಲ್ ಬಿಜಿ. ಓಕೆ, ಹಿಂಗ ದೇ ಆರ್ ಕಾಂಟ್ರಾಸ್ಟ್ ಇನ್ ದೇರ್ attitude, in their thoughts, in their works. ಬರ್ರಿ ಫ್ರೆಂಡ್ಸ್, ಅದೇ ಬರ್ದಿರ್ತೀನಿ ನಾನು. ಮೆನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಅವ್ರದ್ದು ಹೇಳೋಂಬರ್ರಿ. ಹಿಂಗೇನೋ ಮಾಡಿನಪ್ಪ ನೋಡ್ರಿ. ದೇ ಫೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಲೀಸರ್. ಬರಬ್ಬರಿ ಐತ್ರಿ. ಸ್ವಲ್ಪ ಗರ್ಬರ್ ಮಾಡ್ದಂಗೆ ಮಾಡ್ತೀನಿ, ಒಂಚೂರು ಎಮೋಷನಲ್ ಆಗಿಬಿಡ್ತೀನಲ್ರಿ. ಅದು ಸ್ವಲ್ಪ ಹಂಗತೆ ಆಗ್ತದ ಸ್ಪೀಡ್. ಒಂದ್ಸಲಕ್ಕೆ ನಾನು ಎಮೋಷನಲ್ ಆಗಿನಿ ಅಂತ ಅನಿಸ್ತತಿ, ಮತ್ತೊಂದು ಸ್ವಲ್ಪ ಕೂಲ್ ಆಗಿಬಿಡ್ತೀನಿ. ಮೆನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಬರೇ ನೋಡೋಣ. ದೇ ಫೈಂಡ್ ಎವ್ರಿಥಿಂಗ್, ಎಲ್ಲದೂ ಸಿಗ್ತತಿ ಎಕ್ಸೆಪ್ಟ್ ಲೀಸರ್. ಟ್ಯಾಗೋರ್ ಸರ್ ಹೇಳ್ದಂತೆ. ದೇ ಹ್ಯಾವೆಂಟ್ ಎ ಮೊಮೆಂಟ್ ಟು ಸ್ಪೇರ್. ಟ್ಯಾಗೋರ್ ಸರ್ ಹೇಳ್ದಂತೆ. ಟೈಮ್ ಈಸ್ ಆಲ್ವೇಸ್ ಫಾಸ್ಟ್ ಅಂಡ್ ಪ್ರೆಸಸ್ ಫಾರ್ ದೆಮ್. ಹೌದು. ದೇ ಹ್ಯಾವ್ ದೇರ್ ಹ್ಯಾಂಡ್ಸ್ ಫುಲ್. ಎಸ್, ದೇ ಮೇಕ್ ಯೂಸ್ ಆಫ್ ಎವ್ರಿ ಸಿಂಗಲ್ ಮಿನಿಟ್ ಡೂಯಿಂಗ್ ವರ್ಕ್ ಆಫ್ ಯುಟಿಲಿಟಿ, ಯಟ್ ದೇ ವೆರಿ ಹ್ಯಾಪಿ. ವಂಡರ್ಫುಲ್ ಇದೊಂದು. ಇದು ಅದಕ್ಕೆ ವರ್ಕರ್ಸ್ ಪ್ಯಾರಡೈಸ್ ಅಂತ ಹ್ಯಾಪಿ ಅಂಡ್ ಎಕ್ಸಾಲ್ಟೆಡ್. ಟ್ಯಾಗೋರ್ ಸರ್ ಹೇಳಿದಂತೆ. ಈವನ್ ಎ ಟಾರೆಂಟ್ ವುಡಂಟ್ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್. ಹಿಂಗತೆ ಅವ್ರು ಬಿಜಿ ಅದಾರ. ಅಂದ್ರೆ ಈ ಸೆನ್ಸ್ ಆಫ್ ಬ್ಯೂಟಿ ಅದಲ್ಲ, ಜೀರೋ. ಜೀರೋ ಇಲ್ಲಿ. ಇವರಿಗೆ ಜೀರೋ ಅಂತ ಅನ್ನಕ್ಕಾಗಲ್ಲ. ಹಿ ಡಸ್ ನಾಟ್ ಬಿಲೀವ್ ಮಿಯರ್ಲಿ ಇನ್ ಯುಟಿಲಿಟಿ ಅಂತೈತಿ. ಅಂದ್ರ ಯುಟಿಲಿಟಿನೂ ವರ್ಕ್ನು ಮಾಡ್ತಾರ, ಬ್ಯೂಟಿ ವರ್ಕ್ನು ಮಾಡ್ತಾರ ಅಂತ ತಿಳ್ಕೊಂಡು. ಹೌದಲ್ಲ? ಎಸ್, ಇದು ಇವ್ರದೊಂದು ಸ್ವಲ್ಪ ಡಿಫ್ರೆಂಟ್ ಅದ ರೀ ಸರ್. ವರ್ಕ್ ರಾಂಗ್ ಮ್ಯಾನ್ ಇವ್ರದ್ದು ಹೆಂಗದ, ಹಿ ಹ್ಯಾಡ್ ನೆವರ್ ಬಿಲೀವ್ಡ್ ಇನ್ ಮಿಯರ್ ಯುಟಿಲಿಟಿ. ಬ್ಯೂಟಿಫುಲ್. ನಾನು ಹೇಳಿದ್ನಲ್ಲ ಈಗ. ಹಿ ಮೇಡ್ ಲಿಟಲ್ ಪೀಸಸ್ ಆಫ್ ಸ್ಕಲ್ಪ್ಚರ್. ಹಿ ಪೇಂಟೆಡ್ ಅಂಡ್ ಪಾಸ್ಡ್ ಆಲ್ ಹಿಸ್ ಲೈಫ್ ವಿದೌಟ್ ಡೂಯಿಂಗ್ ಎ ಸ್ಕ್ರಾಪ್ ಆಫ್ ಯೂಸ್ಫುಲ್ ವರ್ಕ್. ಅಲ್ಲೇ ಸರ್ ಮಿಯರ್ ಯುಟಿಲಿಟಿ ಅಂತಾರ, ಒಂದು ಯೂಸ್ಫುಲ್ ವರ್ಕ್ ಒಂದು ಸ್ಕ್ರಾಪ್ ಅಪ್ ಮಾಡೋದಿಲ್ಲ ಅಂತಾರ. ನನ್ನ ಕಡೆ ಏನ್ ತಪ್ಪಿಲ್ಲ ಸರ್, ಹಂಗತೆ ಹೇಳ್ತಾರ. ಇದ್ರ ಮೀನಿಂಗ್ ಹಂಗಾರದು. ಮೇಯರ್ ಯುಟಿಲಿಟಿ ಒಳಗೆ ಅಷ್ಟೇ ಇರ್ಲಿಲ್ಲ, ಇವ್ರದ್ದು ಬ್ಯೂಟಿ ಒಳಗೆ ಇತ್ತು, ಅಲ್ಲಿ ಕೂಡ ಇತ್ತು ಅಂತ ಅಲ್ಲಿ ಆಗ್ತದೆ. ಬಟ್ ಇಲ್ಲಿ ಏನಂತಾರ ಒಳ್ಳೇದು ಸರ್, ಏನಂತಾರ ಹೌದಲ್ಲ, ಏನಂತಾರ್ರಿ, ವಿತೌಟ್ ಡೂಯಿಂಗ್ ಎ ಸ್ಕ್ರಾಪ್ ಆಫ್ ಯೂಸ್ಫುಲ್ ವರ್ಕ್ ಅಂತಾರೆ. ಒಂದು ಯೂಸ್ಫುಲ್ ವರ್ಕ್ ಒಂದು ಚೂರು ಸಹಿತ ಮಾಡ್ತಿರ್ಲಿಲ್ಲ ಅಂತ ಇಲ್ಲಿ ಹೇಳ್ತಾರ. ನಂದೇನನ್ ತಪ್ಪಲ್ಪ ಸರ್, ಹೇಳಿದ್ ನಾ ಹೇಳ್ಬಿಡ್ತೇನೆ ಅಷ್ಟೇ. ಸರ್ ಅಂದ್ರೆ ಟ್ಯಾಗೋರ್ ಸರ್. ಹಿ ಲಾಂಚ್ಡ್ ಇನ್ ದ ಸ್ಟ್ರೀಟ್ಸ್ ಆಬ್ಸೆಂಟ್ಲಿ ಅಂಡ್ ಲೆಸನ್ ಹೇಳುವಾಗ ಹೇಳಿ ನಾ ಇದ್ನಲ್ಲ, ಅಂಡ್ ಜಾಸ್ಡ್ ದ ಹರಿಯಿಂಗ್ ಮ್ಯಾನ್. ಹಿ ಲೇ ಡೌನ್. ಹಿಂಗ್ ಫುಲ್ ಬಿಜಿ ಮನುಷ್ಯ ಇವಾರಿ. ಬೇರೆದವ್ರ ಕಣ್ಣಿಗೆ ಸುಮ್ಮನೆ ಮಲ್ಕೋಣ ಅಂತ ಅನಿಸ್ತದ. ಬಟ್ ಅಬ್ಸೆಂಟ್ಲಿ ಅಂತ ಐತಲ್ಲ, ತಾನು ಮೈ ಮರ್ತು ಬಿಟ್ಟಿರ್ತಾನ. ಹಿ ಲೇ ಡೌನ್ ಇನ್ ದ ಗ್ರೀನ್ ಮೀಡೋಸ್ ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋವಿಂಗ್ ಸ್ಟ್ರೀಮ್ಸ್. ಪೀಪಲ್ ಲಾಫ್ಟ್ ಅಟ್ ಹಿಮ್, ಹುಚ್ಚ ಅಂತೇಳಿ. ಅಟ್ ಟೈಮ್ಸ್ ಹಂಗತೆ ಅಂದದ್ದಕ್ಕೆ ಅವ ಏನ್ ಅನ್ಕೊಂತಾನ ಒಮ್ಮೊಮ್ಮೆ,
ಹಿ ಓಡ್ ಟು ಶೇಕ್ ಆಫ್ ಹಿಸ್ ವಿಮ್ಸ್, ತಾಗದ್ ಹಾಕ್ಬಿಡ್ಬೇಕಪ್ಪ ಇನ್ ಮೇಲೆ ಬಿಟ್ಟು ಬಿಡಬೇಕು, ನನಗೆಲ್ಲ ಜನ ಎಲ್ಲ ಕ್ರಿಟಿಸೈಸ್ ಮಾಡ್ತಾರೆ. ದೇ ಲಿಂಗರ್ಡ್, ಬಟ್ ತೆಗೆದು ಹಾಕ್ಬೇಕಂತ ಬಟ್ ಆ ಥಾಟ್ ಲಿಂಗರ್ಡ್ ಇನ್ ಹಿಸ್ ಮೈಂಡ್, ಕಂಟಿನ್ಯೂ ಆಗ್ತದೆ. ಹಿ ವಾಸ್ ಆಲ್ವೇಸ್ ಟೇಕನ್ ಟು ಟಾಸ್ಕ್ ಬೈ ದ ಬಿಜಿ ಫಾರ್ಮರ್ಸ್. ಟೇಕನ್ ಟು ಟಾಸ್ಕ್ ಮೀನ್ಸ್ ಕ್ರಿಟಿಸೈಸ್ ಮಾಡೋದು, ಏನು ಹುಚ್ಚದ ನೀವು ಅಂತ ತಿಳ್ಕೊಂಡು ಕ್ರಿಟಿಸೈಸ್ ಮಾಡ್ತಿದ್ರು. ಹಿ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್. ಅಟ್ ಲಾಸ್ಟ್ ದ ಗರ್ಲ್ ಅಂಡ್ ಮೆನಿ ಅದರ್ಸ್ ಬಿಕೇಮ್ ಐಡಲ್. ಹೌದಲ್ಲ? ಎಸ್, ಅಟ್ ಲಾಸ್ಟ್ ಇದು ಚೇಂಜಸ್ ಆಗ್ತೈತ್ರಿ. ಯಾವ್ದು ಸೋತ್ರಿ ಯಾವ್ದು ಗೆತ್ ಹಂಗಾದ್ರೆ. ಲೆಸನ್ ನೋಡ್ರಿ ನೀವು ಫ್ರೆಂಡ್ಸ್, ನೀವು ಸ್ಟಾರ್ಟಿಂಗ್ ಕೊಟ್ಟ ಲೆಸನ್ ಎಂಡ್ ಬೇಕು ಕೊಟ್ಟಲ್ಲ, ವರ್ಸಸ್ ಅಂತ ಕೊಟ್ಟಾರ. ವರ್ಸತ್ ಆರ್ಟ್ ಫಾರ್ ಆರ್ಟ್ ಸೇಕ್, ಆರ್ಟ್ ಫಾರ್ ಲೈಫ್ ಸೇಕ್ ಅಂತ ಕೊಟ್ಟಾರ. ಇದೆಲ್ಲ ನೋಡ್ರಿ ನೀವ್ರಿ. ಲೆಸನ್ ಎಂಡಿಗೆ ಕೊಟ್ಟಿರ್ತಾರಲ್ಲ, ಅದೆಲ್ಲ ನೋಡ್ರಿ ನೀವ್ರಿ. ಅದಲ್ಲೋ, ಎಟ್ ಲಾಸ್ಟ್ ದ ಗರ್ಲ್ ಅಂಡ್ ಮೆನಿ ಅದರ್ became idle like the wrong man in workers. They wasted their precious time on useless things such as painting and sculpture. ಅದಲ್ಲೋ, ಏನೋ ನಾನು ಹೇಳ್ತೀನಿ ಕನ್ಕ್ಲೂಷನ್. ದ ವರ್ಲ್ಡ್ ಆಫ್ ದ ಐಡ್ಲರ್ ಈಸ್ ಬೆಟರ್. ನನ್ನ ಒಂದು ಕನ್ಕ್ಲೂಷನ್, ನನ್ನ ಒಂದು ವರ್ಡಿಕ್ಟ್ ಏನಂದ್ರೆ, ದ ವರ್ಲ್ಡ್ ಆಫ್ ಐಡ್ಲರ್ ಈಸ್ ಬೆಟರ್ ಬಿಕಾಸ್ ಎ ಲೈಫ್ ವಿತೌಟ್ ಈಸ್ಥೆಟಿಕ್ ಸೆನ್ಸ್ ಈಸ್ ಇಂಪರ್ಫೆಕ್ಟ್. ಬ್ಯೂಟಿಫುಲ್, ನನ್ನ ಪರ್ಫೆಕ್ಟ್ ತರ ಕಾಣಿಸ್ತೀವಿ, ಇದೇನಪ್ಪ ಅಂದೆ ನಾನು. ಎ ಲೈಫ್ ವಿತೌಟ್ ಈಸ್ಥೆಟಿಕ್ ಸೆನ್ಸ್ ಈಸ್ ಇಂಪರ್ಫೆಕ್ಟ್. ಮ್ಯಾನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಬ್ರೆಡ್ ಅಲೋನ್. ಬಾ ಬಾ ಬಾ, ಸೂಪರ್ ಬರ್ದೇನಲ್ರಿ. ಬರೀ ಹೊಟ್ಟೆ ತುಂಬಾ ಅನ್ನ ತಿನ್ನೋದ ಮಾಡಿದ್ವಿ ಅಂತಂದ್ರ, ಬರೀ ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಅಂತಂದ್ರೆ ಏನದಾರೆ? ಅಟ್ ದ ಸೇಮ್ ಟೈಮ್ some more desires are there, some more necessities are there that can make our life perfect. ಅದು ಮ್ಯೂಸಿಕ್, ಪೇಂಟಿಂಗು ಬೇಕು. ಇದು ಇರಲಿಲ್ಲ ವರ್ಕರ್ಸ್ ಪ್ಯಾರಡೈಸ್ ನಲ್ಲಿ, ಬಟ್ ರಾಂಗ್ ಮ್ಯಾನ್ ನಲ್ಲಿ ಅದೇ ಇತ್ತು. ಹಿಂಗಾಗಿ ಇವನ್ ಲೈಫ್ ಪರ್ಫೆಕ್ಟ್, ಅವನ್ ಲೈಫ್ ಇಂಪರ್ಫೆಕ್ಟ್. ಓಕೆ, ಬರ್ರಿ ನೋಡೋಣ. ಒಂದು ಬರ್ರಿ ಏನೋ ಒಂದು ತೋರ್ದತ್ತ ಅವ್ರದೊಂದು ಏನೋ ಪೋಯಮ್ ಏನೋ ನೆನಪಾಯ್ದಂಗ ಆತ ನನಗೆ. ಯಾರ್ದು ಒಂದು ಯಾವ್ದೋ ಒಂದು ಎ ಲಿಲಿ ಆಫ್ ಎ ಡೇ ಫೇರರ್ ಇನ್ ಮೇ ಅಂತ ಒಂದಿತ್ರಿ. ಓಕ್ ಟ್ರೀ ಲಿಲಿಗೆ ಕಂಪೇರ್ ಮಾಡ್ತಾರ. ಓಕ್ ಟ್ರೀ 100 ವರ್ಷ ಬದುಕಿದ್ರು ಸಹಿತ ಅದು ಯಾರಿಗೂ 300 ವರ್ಷ ರೀ, ಯಾರಿಗೂ ಒಂಚೂರು ಉಪಯೋಗ ಇಲ್ಲ. ಲಿಲಿ ಫ್ಲವರ್ ಅವತ್ತೇ ಹುಟ್ಟಿ ಅವತ್ತೇ ಸಾಯ್ತೈತಿ, ಆದ್ರೂ ಅವ್ರ ಲೈಫ್ ಪರ್ಫೆಕ್ಟ್. ಯಾಕಂದ್ರೆ ಬೇರೆಯವರಿಗೆ ಅದು ಯೂಸ್ ಆಗುತ್ತೆ ಅಂತ. ಹಂಗ ಯಾರ ಲೈಫ್ನೊಳಗ್ರಿ ಈಸ್ಥೆಟಿಕ್ ಸೆನ್ಸ್ ಇಲ್ಲ ಅಂದ್ರ ಓಕ್ ಟ್ರೀ ತರಹ ಇಂಪರ್ಫೆಕ್ಟ್ ಲೈಫ್. ಯಾರ ಲೈಫ್ನೊಳಗೆ ಈಸ್ಥೆಟಿಕ್ ಸೆನ್ಸ್ ಬಳಸುವಂತೀವಿ ಅಂದ್ರೆ ಅವ್ರ ಲೈಫ್ ಪರ್ಫೆಕ್ಟ್, ಲಿಲಿ ಫ್ಲವರ್ ತರಹ. ಬರೀ ಲಾಸ್ಟ್ ಕ್ವಶನ್ ಅಂತ ಅನಿಸ್ತದ ಇದು. ದೇರ್ ಆರ್ 2 ವರ್ಲ್ಡ್ಸ್ ಇನ್ ದ ಸ್ಟೋರಿ. ಹೌದು, ದ ವರ್ಲ್ಡ್ ಆಫ್ ಐಡ್ಲರ್ ಆರ್ ಆರ್ಟಿಸ್ಟ್ ಅಂಡ್ ದ ವರ್ಲ್ಡ್ ಆಫ್ the inhabitants of the workers paradise and the world of work of utility ಅಂತ ಅನ್ಕೋಬಹುದು. Which world is better? Already I have told friend, already I have told this. Why ಅಂತ ಕೇಳ್ತಾರ. Why ಅಂತ ಹೇಳಿದ್ನಲ್ಲ, ಲೈಫ್ ವಿತೌಟ್ ಇಲ್ಲ ಐತಲ್ಲ, ಲೈಫ್ ವಿತೌಟ್ ಈಸ್ಥೆಟಿಕ್ ಸೆನ್ಸ್ ಈಸ್ ಇಂಪರ್ಫೆಕ್ಟ್. ಈಸ್ಥೆಟಿಕ್ ಸೆನ್ಸ್ ಆಕ್ಚುಲಿ ಮೇಕ್ಸ್ ಅವರ್ ಲೈಫ್ ಪರ್ಫೆಕ್ಟ್. ಹೌದಲ್ಲ, ಹ್ಯಾಪಿ. ಹಾಗಾಗಿ ರೆಫರ್ ಟು ದಿ ಆನ್ಸರ್ ನಂಬರ್ 1. ಇಲ್ಲೇ ಐತಲ್ಲ, ಇದೆಲ್ಲ ಇದನ್ನ ಮಾಡ್ರಿ ಅಂತ ಹೇಳಿ ನಾವು ಇದು ಮಾಡ್ರಿ, ಇದು ಕರೆಕ್ಟ್ ಅದ, ಇದು ಆನ್ಸರ್ ಬರ್ತದೆ. ಹ್ಯಾವ್ ಎ ಡಿಬೇಟ್ ಇನ್ ದ ಕ್ಲಾಸ್ ರೂಮ್ ಆನ್ ದ ಫಾಲೋವಿಂಗ್ ಟಾಪಿಕ್, ಎಸ್ಥೆಟಿಕ್ ವರ್ಸಸ್ ಯುಟಿಲಿಟಿ. ಇಲ್ಲಿ ಬಂತಲ್ಲ ಕ್ವಶನ್, ಆಗಲ್ಲ ಹೇಳಿದ್ದೆ ನಾನು. ಹೇಳಿದಲ್ಲಿ ಇದ್ರ ಮ್ಯಾಗ ಬರೀದ್ರಿ. ಈಸ್ಥೆಟಿಕ್ ಸೆನ್ಸ್ ಅಂದ್ರೆ ಎಟ್ ಲಾಸ್ಟ್ ಇಟ್ ಸಕ್ಸೀಡ್ಸ್. ಯುಟಿಲಿಟಿ ಅಂತಂದ್ರೆ ದಿಸ್ ಸೆನ್ಸ್ ಎಟ್ ಲಾಸ್ಟ್ ಇಟ್ ಫೇಲ್ಸ್. In their competition, in their contest. Aesthetic sense definitely beats utility. It wins over it. ಕ್ಲಾಸ್ ರೂಮ್ ಒಳಗೆ ಒಂದು ಡಿಬೇಟ್ ಇಟ್ಕೊಡಂತಾರ. ಸರಿ, ಓಕೆ ಸರ್, ಡಿಬೇಟ್ ಇಟ್ಕೊಂತೀವಿ ಅಂತ ಹೇಳ್ರಿ. ಓಕೆ ಫ್ರೆಂಡ್ಸ್, ಕ್ವಶನ್ಸ್ ಗಳ ಮುಗಿಸಿನಿ. ನೀವೆಲ್ಲ ಸ್ಟೂಡೆಂಟ್ಸ್ ಏನೋ ಒಂದು ಪ್ರಯತ್ನ ಮಾಡ್ಲಿಕ್ಕೆ ನಾನು ಈ ವರ್ಷ, ಈ ಜೂನ್ ತಿಂಗಳದಿಂದ, ಜೂನ್ ಇಲ್ಲ ಇನ್ನು ಮೇ ತಿಂಗಳದಿಂದ, ನಾಳೆ ಜೂನಕ್ಕೆ ನಿಮ್ಮ ಲೆಸನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ, ಸ್ಲೋ ಆಗಿ ನಾನು 10th
ಮೂರು ಕ್ಲಾಸ್ ಇಂದ್ರೆ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಈ RMS ಸ್ಕೂಲ್ ಇಂದ್ರಿ ಮೂರು ಟೆಕ್ಸ್ಟ್ ಬುಕ್ಸ್ಗಳನ್ನ ಟೀಚ್ ಮಾಡ್ತಿರ್ತೇನೆ. ಬಟ್ ಸ್ಲೋ ಇರ್ತದ, ಯಾಕಂದ್ರೆ ನಡ್ಬರ್ಕ್ ಒಂದೊಂದು ಗ್ರಾಮರ್ ಒಂದು ಟೀಚ್ ಮಾಡ್ಲಿಕ್ಕತ್ತೇನೆ. ಇವತ್ತ ನೌನ್ ಅಂತ ಒಂದು ಟಾಪಿಕ್ ಹಾಕಿ ನೋಡ್ರಿ, ಬೆಸ್ಟ್ ಮಾತಾಡೇನೆ. ಮೊನ್ನೆ ಪಾರ್ಟ್ ಆಫ್ ಸ್ಪೀಚ್ ಅಷ್ಟೇ ಹೇಳಿದ್ದೆ, 8 ಪಾರ್ಟ್ ಆಫ್ ಸ್ಪೀಚ್. ಇವತ್ತ ನೌನು ಅಂಡ್ ಇಟ್ಸ್ ಮೀನಿಂಗ್ ಅಂಡ್ ಇಟ್ಸ್ ಟೈಪ್ಸ್ ಬ್ಯೂಟಿಫುಲ್ ಒಂದು ವಿಡಿಯೋ ಹಾಕೇನಿ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ. ಗ್ರಾಮರ್ ಈಗ ಪಾರ್ಟ್ಸ್ ಆಫ್ ಸ್ಪೀಚ್ ಸ್ಟಾರ್ಟ್ ಮಾಡಿ ಗ್ರಾಜುವಲಿ ನಿಮ್ಮ 10th PUCಗೆ ಎಲ್ಲ ಕ್ಲಾಸ್ಗೆ ಬರ್ತಕ್ಕಂಥ ಎಲ್ಲ ಟಾಪಿಕ್ಸ್ಗಳನ್ನು ಟೀಚ್ ಮಾಡ್ತೇನೆ, ಥಿಯರಿ ಟೀಚ್ ಮಾಡ್ತೀನಿ. ಇಲ್ಲಿವರೆಗೆ ಟೀಚ್ ಮಾಡಿಲ್ಲ ನಾನು, ಬರೀ ಕ್ವಶನ್ ಪೇಪರ್ ಅನ್ನು ಬಿಡಿಸ್ತಾ ಬಂದಿನಿ. ಈಗ ಟೀಚ್ ಮಾಡ್ಲಿಕ್ಕತ್ತೀನಿ, ತಾವೆಲ್ಲ ವಾಚ್ ಮಾಡ್ರಿ. ಮತ್ತು ಹೊಸ ಹೊಸ ಟಾಪಿಕ್ಸ್ಗಳನ್ನ ಅಲ್ಲೇ ಹಾಕ್ತಿರ್ತೀನಿ, ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನೋಟಿಫಿಕೇಶನ್ಸ್ ಬರ್ತವೆ ನಿಮ್ಗೆ ನಾನು ಹಾಕ್ತಕ್ಕಂಥ ಎಲ್ಲ ವಿಡಿಯೋ. 2 ಚಾನಲ್ಸ್ಗಳ ನೋಡಿ ಫ್ರೆಂಡ್ಸ್, ಒಂದು ಹೊಸತನ ಇರ್ತದೆ ಏನೋ ಒಂದಿಷ್ಟು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.